ಆಯ್ತು, ಒಂದ್ ಕೆಲಸ ಮಾಡ್ರಿ, ನೀವು ಡಿಸ್ಕಸ್ ಮಾಡ್ತಾ ಕುಂದ್ರಿ, ನಾವು ಇಲ್ಲ ಗೇಟ್ ಬಂದ್ ಮಾಡಿ ಕುಂದಿರ್ತೇವೆ. ಇಲ್ಲಿಂದ ಯಾರಿಗೂ ಓಡಾಡ್ಲಿಕ್ಕೆ ಕೊಡುದಿಲ್ಲ. ಮಾಡಿ ಇವತ್ತಿನ ಹೊಸ ಇದು ಹಾ, ಮತ್ತೆ ನೀವು ಹೋಗ್ರಿ, ನೀವು ಮಾತಾಡ್ಕೊಂಡು ಬರ್ರಿ, ನಾವು ಇಲ್ಲೇ ಕುಂದಿರ್ತೇವೆ. ನಿಮ್ಮ ಇದರಲ್ಲಿ ಎಷ್ಟು ಕ್ಯಾಬಿನ್ ಎಲ್ಲ ಖಾಲಿ ಇದಾವೆ ನೋಡ್ಕೊಂಡು ಬರ್ರಿ, ಅದು ತೊಗೊಂಡೇನು ವಿಡಿಯೋ. ಎಷ್ಟು ಜನ ಸ್ಟಾಫಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಬೇಕು 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 ಸರ್ ಎಲ್ಲರೂ ನೋಡಿದ್ದಾರೆ, ಬಟ್ ಇದರ ಬಗ್ಗೆ ಆ್ಯಕ್ಷನ್ ಮಾಡ್ತಾ ಇಲ್ಲ. ಈಗ ನಾವು ಬರ್ತೇವೆ ಅಂತೇಳಿ ಎಲ್ಲ ಕುರ್ಚಿ ಖಾಲಿ, ಒಳಗೆ ಹೋಗಿ ನೋಡ್ರಿ ಎಷ್ಟು ಸ್ಟಾಫ್ ಇದ್ದಾರೆ, ಎಷ್ಟಿಲ್ಲ ಅಂತೇಳಿ ನೋಡ್ರಿ. ಒಂದು ನಗರಸಭೆಯವರು ಸಾರ್ವಜನಿಕರ ಜೊತೆ ಆಟ ಆಡೋದು ಸರಿ ಅಲ್ಲ. 10 ವರ್ಷಕ್ಕಿಂತ ಹೆಚ್ಚಿಗೆ ಆಯ್ತು, ಜನ ದುಡ್ಡು ತುಂಬಿ ಇವತ್ತು ಅಲ್ದಾಡ್ತಾ ಇದ್ದಾರೆ. ನೀವು ಏನೂ ಮಾಡ್ತಾ ಇಲ್ಲ. 84 ಮನೆ ರೆಡಿ ಅಂತೇಳಿ ಹೇಳ್ತಾ ಇದ್ದೀರಿ. ಈಗ ಬೇಕಾದ್ರೆ 2 ಲಕ್ಷ ರೂಪಾಯಿ ತುಂಬಲಿಕ್ಕೆ ನಮ್ಮ ಹತ್ರ ಜನ ಇದ್ದಾರೆ, ಕೊಡ್ರಿ ಮನೆ ಕೊಡ್ತೀರಿ. ಈಗ ತುಂಬಿಸ್ತೇವೆ, ಯಾರು ಕೊಡ್ತೀರಿ ಹೇಳ್ರಿ? ಕ್ಯಾಶ್ ತುಂಬಿಸ್ತಾರೆ ಈಗ. ಈಗ ನಮ್ದು ಒಂದೇ ರಿಕ್ವೆಸ್ಟ್, DC ಅವ್ರ ಹತ್ರ ಮಾತಾಡಬೇಕು, DC ಅವ್ರಿಗೆ ಇಲ್ಲೇ ಬರ್ಲಿಕ್ಕೆ ಹೇಳಬೇಕು. ಈಗ ಪಬ್ಲಿಕ್ ದುಡ್ಡು ಸರ್ಕಾರ ತೊಗೊಂಡು ಕುಂತಿದೆ, ಅದನ್ನು ಪರಿಹಾರ ಮಾಡಬೇಕು. 10 ವರ್ಷ ಆತ್ರಿ ರೊಕ್ಕ ತುಂಬ 10 ವರ್ಷದ 75 ಬಡ್ಡಿ. ಒಂದು ಹೌಸಿಂಗ್ ಬೋರ್ಡ್ ಒಂದು 10 ಎಕರೆ ಲ್ಯಾಂಡ್ ಕೊಡ್ಲಿಕ್ಕೆ, ಹೌಸಿಂಗ್ ಬೋರ್ಡ್ 10 ಎಕರೆ ಲ್ಯಾಂಡ್ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲ ಅತಿಕ್ರಮಣ ಆಗ್ತಾ ಇದೆ ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ದಾಂಡೇಲಿಯಲ್ಲಿ ಅತಿಕ್ರಮಣ ಮಾಡಲಿಕ್ಕೆ ನಗರಸಭೆನೇ ಇವತ್ತು ಸಹಾಯ ಮಾಡ್ತಾ ಇದೆ. ಇವತ್ತು ಹೀಗೆ ಮುಂದುವರೆದ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. सर 2-3 days रही सर, 2-3 तास मिला सर, 2-3 days सर चर्चा कुछ भी नहीं. बुलाओ कमिश्नर, कमिश्नर अभी हम जान दे क्या भी करेंगे. मैसेज था नहीं अभी चामिया ಬರ್ತಾ 2-3 दिन सर 2-3 ದಿವಸ ನಗರಸಭೆಗೆ ರಜೆ ಮಾಡ್ರಿ. ಇಲ್ಲ ಇಲ್ಲೇ ಕುಂತು ಬಿಡೋಣ, ನಾವು ಅಲ್ಲೇ ಹೋಗ್ಕೊಂಡ್ರೆ ಈಗ ಇಲ್ಲಿಗಲ್ ಕೆಲಸ ಇದ್ರೆ ಅರ್ಧ ರಾತ್ರಿ ಕೆಲಸ ಮಾಡ್ತಿರಲ್ಲ. 6 ತಿಂಗಳ ಟೈಮ್ ಕೊಟ್ಟಿವಿ ಸರ್. ಇಲ್ಲ 2 ತಾಸು ಬಗ್ಗೆ ಮಾತಾಡಬೇಡ್ರಿ, ಪದೇ ಬಂದು ಹೇಳಿದ್ರೆ ಈಗ ಒಂದ್ ಕೆಲಸ ಇವರಿಗೆ 2 ದಿವಸ 3 ದಿವಸ ಟೈಮ್ ಬೇಕಂತೆ. ನಾವು ಎಲ್ಲ ಎಷ್ಟು ಟೈಮ್ ಕೊಡೋದು ನಿಮ್ಗೆ? 5 ದಿವಸ ಇಲ್ಲೇ ಕುಂದಿರ್ತೀವಿ, ನೀವು ಕುಂದ್ರಿ ಬರ್ರಿ. ಯಾವ ಬರ್ತಾರೆ ನಿಮ್ಮ ಜವಾಬ್ದಾರಿ, ಇಲ್ಲೇ ಕುಂದ್ರಿ ಎಲ್ಲ ನಿಮ್ಮ ಜವಾಬ್ದಾರಿ. ಮನವಿ ಕೊಟ್ಟು ಸಾಕಾಗ್ಬಿಟ್ಟಿದೆ. ಹೇಳ್ರಿ, ಏನು ಹೇಳ್ತೀರಿ ಹೇಳ್ರಿ. ಬರೀ ಅದೇ ಕ್ಯಾ ಬೋಲ್ತೆ ಬೋಲೋ ಸಾಹೇಬ್ರು, ನೀವು ಮಾತಾಡ್ರಿ, ಏನು ಹೇಳಿ. ಈಗ ಇಲ್ಲೇ ನಗರಸಭೆಯವರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಮಯ ಇಲ್ಲ, ಇಲ್ಲೇ ಫೈಲೇ ಇರುವುದಿಲ್ಲ. ಈ ಪರಿಸ್ಥಿತಿ ಇದೆ. ಹಾಗೇನಿಲ್ಲ ಸರ್, ಒಂದು 2-3 days ಅಲ್ಲಿ ನಮಗೆಲ್ಲ ಈಗ ಬರ್ತೇನೆ ಸರ್. ಇದು ಪ್ರತಿಯೊಂದು ಕೆಲಸಕ್ಕೆ ಎಷ್ಟು ಅಡ್ಡಾಡ್ಬೇಕು, ಇದಕ್ಕೆ ಅಡ್ಡಾಡ್ದಂಗೆ ಅಡ್ಡಾಡ್ಬೇಕು. ನಮ್ಮ ಜನ ಏನ್ ತಿಳ್ಕೊಂಡ್ರಿ ನೀವು? ಕಿಮ್ಮತ್ತಿಲ್ಲ. ನಮ್ಮ ಸಮಗ್ರ ಹೋರಾಟ ಸಮಿತಿಗೂ ಇದಿಲ್ಲ, ಜನರಿಗೂ ಇಲ್ಲ, ಬಂದವ್ರಿಗೆ ಕೆಲಸ ಮಾಡಂಗಿಲ್ಲ. 100 ಸಲ ಬಂದು ಹೋಗೋದು, ಮತ್ತೆ ಮನೆಗೆ ಕಳಿಸ್ತಾರಂತ. ಏನು ಕಳಿಸ್ತೀರಿ ನೀವು? ಆರ್ಡ್ರ್ ಕಳಿಸ್ರಿ, ಏನು ಆರ್ಡ್ರ್ ಕಳಿಸ್ತೀರಿ? ಇಷ್ಟು ಏನೆಲ್ಲ ಸವಲತ್ತು ಇದೆಯಲ್ಲ ಬಡ ಮಾಡ್ಕೊಳಕ್ ಬರೋದಿಲ್ಲ. ಜನರ ಕೆಲಸ ಮಾಡಾಕಿದ್ರೆ ಸೇವಾ ಮಾಡೋದು ನಿಮ್ಗೆ ಕರ್ತವ್ಯ. ನಿಮ್ದು ಸೇವಾ ಮಾಡೋದು ಬಿಟ್ಟು ನೀವು ಏನ್ ಮಾಡಾಕತ್ತೀರಿ? ಜನರಿಗೆಲ್ಲ ಗೊತ್ತೈತಿ. ಎಲ್ಲ ಹೊರಗ ದೇಶದೊಳಗೆ ನೋಡ್ರಿ ಮನೆ ಕೊಟ್ಟಾರ ಫ್ರೀ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಕೆಲಸ ಮಾಡ್ರಿ, ನೀವು 2 ದಿವಸ ನಂತರ ಕೆಲಸ ಮಾಡ್ತಿರಲ್ಲ, ನಗರಸಭೆಗೆ ಲಾಕ್ ಹಾಕ್ರಿ, ನೀವು ಎಲ್ಲ ಹೋಗ್ರಿ ಮನೆಗೆ. ನಿಮ್ಮ ಕೆಲಸ ಬೇಡ ನಮಗೆ. ಅದೇ ಒಂದ್ರೆ ಮಾಡಿಲ್ಲ ಅಂದ್ರೆ ನಮಗೂ ಮನೆ ಕೊಡ್ರಿ. ಅದು ಹೌಸಿಂಗ್ ಬೋರ್ಡ್ ಪ್ಲಾಟ್ ನೀವು ಒಂದೇ ಹಸ್ತಾಂತರ ಮಾಡಲಿಕ್ಕೆ 1 ವರ್ಷ ಆಯಿತು. 1 ವರ್ಷದಿಂದ ನೀವು ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳಿದ್ರೆ ಹೊಸ ಕತೆ ಮಾತಂದ್ರೆ ಸರ್ವೆ ಹೊಸ ಕತೆ. 84 ಮನೆ ಕೊಡ್ತೇನೆ ಅಂದ 6 ತಿಂಗಳು 8 ತಿಂಗಳು ಆತೀಗ, ಆಗೇನೂ ಕೊಡಕತ್ತೆ ಇರಲ್ಲ. ಏನಾಗೈತಿ ನಿಮ್ಗೆ ಕೊಡಕ್ಕೆ? ಕುಂತ್ ಬಿಡು, ನಾವು ಮಾತಾಡಿ ನಾವು ಯಾಕೆ ಇದು ಮಾಡ್ಕೊಡು. ಬರ್ಲಿ ಅವ್ರು ಯಾರು ಬರ್ತಾರೆ ಬರ್ಲಿ. ಸರ ಕುಂದ್ರೆ ಮೇಡಮ್
हो साहब तुम्हीच साथ देऊ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ ಬೇಕೇ ಬೇಕು ಬೇಕೇ ಬೇಕು. भाड़े का तीन फोन हाँ ನಗರಸಭೆ ಆಡಳಿತಕ್ಕೆ ನಗರಸಭೆ ಆಡಳಿತಕ್ಕೆ ನಗರಸಭೆ ಆಡಳಿತಕ್ಕೆ ನಗರಸಭೆ ಆಡಳಿತಕ್ಕೆ ಇವತ್ತು ಮಾಡಿ ಬಂದ್ एक मिनट रुक ಇವತ್ತು ನಾವು ನಗರಸಭೆಗೆ ಬಂದಿದ್ದು ಕಾರಣ ಏನಂತ ಹೇಳಿದ್ರೆ G+2 ಯೋಜನೆ ಮನೆಗಳು ಕಳೆದ 10 ವರ್ಷದಿಂದ ಫಲಾನುಭವಿಗಳಿಗೆ ಅನಾವಶ್ಯಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಇವತ್ತು ಕೊಡ್ತೇವೆ ಮನೆ, ನಾಳೆ ಕೊಡ್ತೇವೆ ಅಂತೇಳಿ ಈ ಹಿಂದೆ ನಾವು ಹೋರಾಟ ಮಾಡಿದ ನಂತರ 108 ಜನರಿಗೆ ಮಾತ್ರ ಮನೆ ಕೊಟ್ಟಿದ್ದರು. ಆದರೆ ಅಲ್ಲಿನೂ ಸಹ ರಸ್ತೆ ಗಟರ್ ಯಾವುದೇ ಸೌಲಭ್ಯ ಇಲ್ಲ. ಅದರ ನಂತರ 84 ಮನೆ ರೆಡಿಯಾಗಿ 6 ತಿಂಗಳ ಕಳೆದರೂ ಸಹ ಪ್ರತಿದಿನ ಒಂದು ಸುಳ್ಳು ಮಾತಾಡಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಅನೇಕ ಬಾರಿ ಈ ಎಲ್ಲ ವಿಷಯದ ಬಗ್ಗೆ ಗಮನಕ್ಕೆ ತಂದರೂ ಸಹ ಏನೂ ಕೆಲಸ ಆಗ್ತಾ ಇಲ್ಲ. ನಿನ್ನೆ ನಾವು ಒಂದು ಮೆಸೇಜ್ ಹಾಕಿದ್ದೀವಿ, ಇವತ್ತು ನಾವು ನಗರಸಭೆಗೆ ಈ ಎಲ್ಲ ವಿಷಯದ ಬಗ್ಗೆ ಚರ್ಚೆಗೆ ಬರ್ತೇವೆ ಅಂತೇಳಿ ಹೇಳಿದಾಗ ಇಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ 75% ಇಲ್ಲಿ ಸಿಬ್ಬಂದಿಗಳು ಇಲ್ಲ. ಎಲ್ಲ ಕುರ್ಚಿ ಖಾಲಿ ಇದೆ. ನಾವು ವಿಡಿಯೋ ಸಹ ಮಾಡಿಕೊಂಡೇವೆ. ಪ್ರತಿ ಒಂದು ಕೆಲಸಕ್ಕೆ ಇಲ್ಲಿ 6 ತಿಂಗಳ ಅಲೆದಾಡುವ ಪರಿಸ್ಥಿತಿ ಇದೆ. ಈ ನಗರಸಭೆಗೆ ಆಡಳಿತಾಧಿಕಾರಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಇದ್ದಾರೆ. ಅವರು ಬಂದು ಈ ಸಮಸ್ಯೆ ಪರಿಹಾರ ಮಾಡಬೇಕು, ಇಲ್ಲಾದರೆ ನಗರಸಭೆ ಮುಂದೆ ನಾವು ಸತತವಾದ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ. ಇಲ್ಲೇ ಬಂದರೆ ಪೌರಾಯುಕ್ತರಿಲ್ಲ, ಮ್ಯಾನೇಜರ್ ಇಲ್ಲ, ಯಾರು ಒಂದು ಜವಾಬ್ದಾರಿಯುತ ಅಧಿಕಾರಿಗಳು ಇಲ್ಲ. ಈ ರೀತಿ ನಮಗೆ ಅನ್ಯಾಯ ಮಾಡಿದರೆ ನಾವು ಖಂಡಿತವಾಗಿ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗೃಹ ಮಂಡಳಿ ನಿವೇಶನ ಏನು ಕೊಡಬೇಕಾಗಿತ್ತು 10 ಎಕರೆ, ಅದು ಸಹ ವರ್ಷಾನುಗಟ್ಟಲೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ಇಲ್ಲಿ ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಈ ಒಂದು ವಿಷಯಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದು ಮುಂದುವರಿಸ್ತೇವೆ. ಇಲ್ಲಿ ಇರುವ ಈಗ ದೊಡ್ಡ ಮನೆ ಅಂತೇಳಿ ಇಂಜಿನಿಯರ್ ಅವರು ಹೇಳ್ತಾ ಇದ್ದಾರೆ 2-3 ದಿವಸ ಟೈಮ್ ಕೊಡ್ರಿ ನಾವು ಮಾಡ್ತೇವೆ ಅಂತೇಳಿ. ಆ 2-3 ದಿವಸ ಟೈಮ್ ಬರುವುದಿಲ್ಲ, ಇಲ್ಲೇ ಕೆಲಸ ಆಗೋದಿಲ್ಲ. ಆದ್ದರಿಂದ ನಾವು ಈ ಒಂದು ಮಾಧ್ಯಮ ಮೂಲಕ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇವೆ, ನೀವು ಕೂಡಲೇ ದಾಂಡೇಲಿ ನಗರಸಭೆಗೆ ಭೇಟಿಯಾಗಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಂದೇವಿ ಕರ್ನಿಗೆ ಆಯ್ತು ಮಾತಾಡ್ರಿ. ಇವತ್ತು ನಾವು ನಿವೇಶನ ಕುರಿತು ಹಾಗೂ G+2 ಮನೆಗಳ ಕುರಿತು ವಿಳಂಬನೆ ಧೋರಣೆ ಆಗ್ತಾ ಇರುವಂಥ ವಿಷಯ ಕುರಿತು ನಾವು ಇವತ್ತಿನ ದಿವಸ ನಗರಸಭೆಗೆ ಪೌರಾಯುಕ್ತರಿಗೆ ಭೇಟಿಯಾಗಿ ಅವ್ರ ಜೊತೆಯಲ್ಲಿ ಮಾತನಾಡೋಕ್ಕಂತೇಳಿ ಬಂದರೆ ಸಿಬ್ಬಂದಿಗಳು ಇಲ್ಲಿ ಇಲ್ಲದೆ ಇರೋದು ಮತ್ತು ಇಲ್ಲಿ ತಮ್ಮ ಕೆಲಸದ ನಗರಸಭೆ ಸಿಬ್ಬಂದಿನೇ ಇಲ್ಲಿ ಇರ್ತಕ್ಕಂಥ ಜವಾಬ್ದಾರಿತ ಅಧಿಕಾರಿಗಳೇ ಇಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಈಗಾಗಲೇ ನಿವೇಶನ ಒಂದು ಏನು G+2 ವಿಷಯ ಕುರಿತು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. 84 ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದರು. 84 ಮನೆಗಳನ್ನು ಕೊಡುವುದು ಭಾಳಷ್ಟು ವಿಳಂಬ ಆಗ್ತಾಯಿದೆ. ನಿಗದಿತ ಸಮಯದಲ್ಲಿ ಕೊಡಬೇಕಾಗಿತ್ತು ಅವರು. ಅದಕ್ಕೆ ಸುಳ್ಳು ಕಾರಣವನ್ನು ಹೇಳಿ ಮುಂದೂಡ್ತಾ ಇದ್ದಾರೆ. ಯಾವುದೇ ಅವ್ರು ಹೇಳ್ತಕ್ಕಂಥದ್ದು ಸಕಾರಣ ಇಲ್ಲ. ಯಾವುದೇ ಕಾರಣ ಇಲ್ಲದೇ ಅವರು 84 ಮನೆಗಳನ್ನು ಕೊಡೋದನ್ನು ಮುಂದೆ ಹಾಕ್ತಾ ಇದ್ದಾರೆ. ಜನವರಿ 30 ಕೊಡ್ತೀವಿ ಅಂತ ಹೇಳಿದರು. ಆಗಲೇ ಮತ್ತೆ 7-8 ತಿಂಗಳಾಯಿತು. ಅವರು ಯಾಕೆ ಮುಂದೆ ಹಾಕ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮತ್ತು 300 ಮನೆಗಳನ್ನು ಈಗಾಗಲೇ ಕೊಡಬೇಕಾಗಿತ್ತು. ಅದಲ್ಲದೆ 300 ಮನೆಗಳನ್ನು ಕೊಡಬೇಕಾಗಿತ್ತು. ಅದಕ್ಕೂ ಕೂಡ ಯಾವುದೇ ಚಾಲನೆ ಇಲ್ಲ. ಒಟ್ಟಾರೆಯಾಗಿ ಜನರಿಗೆ ಹ್ಯಾರೆಸ್ಮೆಂಟ್ ಕೊಡೋದು ಅಂತ ಒಂದು ಪ್ರವೃತ್ತಿ
ನಗರಸಭೆಯಲ್ಲಿ ಕಂಡು ಬರ್ತಾ ಇದೆ. ಇದು ಏನೋ G+2 ಬರೀ ಅವರು ನಗರಸಭೆಯವರು ಅವ್ರ ಕೆಲಸ ಏನು ಎಲ್ಲ ರೆಡಿ ಮಾಡಿ ಕೊಡೋದಷ್ಟೇ ಅವ್ರ ಕೆಲಸ. ಯಾಕಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಫಲಾನುಭವಿ ವಂತಿಗೆಯನ್ನು ಕೂಡಿಸಿಕೊಂಡು ಕಟ್ಟಿಕೊಡುವಂಥ ಯೋಜನೆಯನ್ನು ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಲ ಪರಿಮಿತಿ 12 ತಿಂಗಳು ಮಾತ್ರ. ದುರಾದೃಷ್ಟ ನೋಡಿ, 10 ವರ್ಷ ಆಯಿತು ಫಲಾನುಭವಿಗಳಿಗೆ ಮನೆಗಳು ಸಿಗ್ತಾ ಇಲ್ಲ. 100 ಮನೆಗಳು ಸಿಕ್ಕು ಬಾಕಿ ಮನೆಗಳು ಸಿಗುವಲ್ಲಿ ಭಾಳಷ್ಟು ವಿಳಂಬ ಆಗ್ತಾ ಇದೆ. ಮತ್ತು ಈ ವಿಷಯ ಕುರಿತು ನಾವು ಸಂಸದರಲ್ಲಿಯೂ ಕೂಡ ಮತ್ತು ಶಾಸಕರಲ್ಲಿಯೂ ಕೂಡ ಅವರಲ್ಲಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಈ ವಿಷಯ ಕುರಿತು ಮಾತನಾಡಿದರು. ನಗರಸಭೆಯ ಒಂದು ಪೌರಾಯುಕ್ತರು ಅವರು ಕೂಡ ಜವಾಬ್ದಾರಿ ತಗೊಂಡ್ರು, ಆದರೆ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಈ ವಿಷಯವಾಗಿ ನಮ್ಮ ಹೋರಾಟ ಸಮಿತಿಯವರು ಏನು ಗೃಹ ಸಚಿವರಿದ್ದಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಕೂಡ ನಾವು ಭೇಟಿಯಾಗಿ ನಮ್ಮ ಜನರಿಗೆ ಆಗ್ತಕ್ಕಂಥ ಅನ್ಯಾಯ ಬಗ್ಗೆ ನಾವು ತಿಳಿಸಿಕೊಟ್ಟಾಗೂ ಕೂಡ ಇದು ಸಮರ್ಪಕವಾಗಿ ನ್ಯಾಯ ಸಿಗ್ತಾ ಇಲ್ಲ, ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮತ್ತು ನಮ್ಮ ಸೂರು ಬೇಕಂತ ಹೇಳ್ಬಿಟ್ಟು ಕನಸಾಗಿ ಉಳಿತಾ ಇದೆ ಬಡವ್ರದ್ದು. ಯಾಕಂದರೆ ಈ ಬಡವರಿದಾರಲ್ಲ, ಭಾಳಷ್ಟು ನೊಂದಿರ್ತಕ್ಕಂಥ ಜನ ಇವರು ಅವ್ರ 70,000 80,000 ತುಂಬಬೇಕಾದ್ರೆ ಅವರ ಆಭರಣಗಳನ್ನು ಅವರು ಕಡಿಮೆ ರೇಟಿಗೆ ಇದಕ್ಕಿದ್ದಾಗೆ ಮಾರಿ ಅವರ ತುಂಬುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ನಗರಸಭೆಯವರು ಗಡುವು ಹಾಕ್ತಾರೆ ಅವ್ರಿಗೆ, ಈ ತಾರೀಕಿನೊಳಗಾಗಿ ತುಂಬದೇ ಹೋದರೆ ನಾವು ಬೇರೆದವ್ರಿಗೆ ನೀವು ಒಂದು ಹೆಸರನ್ನು ಹಾಕ್ತೀವಿ, ನಿಮ್ಮ ಹೆಸರನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಹಣ ತುಂಬಿದ್ದಿದೆ. ಆ ನಿಮಿತ್ತವಾಗಿ ಇವರ ವಿಳಂಬ ಧೋರಣೆ ಈ ಫಲಾನುಭವಿಗಳ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆದ್ದರಿಂದ ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ನಾವು ಈ ವಿಷಯವಾಗಿ G+2 ವಿಷಯವಾಗಿ ಕಟ್ಟ ಕಡೆಯ ಒಂದು ವ್ಯಕ್ತಿಗೂ ಕೂಡ ಮನೆ ಕೊಡಿಸೋವರೆಗೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಏನು ಹಠ ಇದೆ ನಮ್ಮದು. ಆ ನಿಮಿತ್ತವಾಗಿ ನಾವು ಈ ಬಿಡೋ ಪ್ರಶ್ನೆ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಮನೆ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಾರಿ ಮನವಿಯನ್ನು ಮಾಡ್ಕೊಂಡಿದ್ದೇವೆ, ವಿನಂತಿ ಮಾಡ್ಕೊಂಡಿದ್ದೇವೆ. ಈಗೂ ಕೂಡ ಮತ್ತೆ ನಾವು ವಿನಂತಿ ಮಾಡ್ಕೊಳ್ತೇವೆ. ತಾವು ಮತ್ತೆ ನಿಷ್ಕಾಳಜಿ ಏನಾದರೂ ತೋರಿಸಿದರೆ ನಾವು ಉಪ ಸತ್ಯಾಗ್ರಹ ಕೊಂಡ್ರುವಂಥ ಅನಿವಾರ್ಯತೆ ಬರ್ತತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ನನಗೊಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಧನ್ಯವಾದಗಳು. ಸರ್ವ ಸದಸ್ಯರೇ, ಇವತ್ತಿನ ದಿವಸ ನಾವು G+ ಮನೆಗಳನ್ನು ಆದಷ್ಟು ಬೇಗ ನಮ್ಮ ಫಲಾನುಭವಿಗಳಿಗೆ ವಿತರಿಸಬೇಕು, ಅವರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋಂಥ ನಿಟ್ಟಿನಿಂದ ಇವತ್ತು ನಾವು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ನಮ್ಮ ನಗರಸಭೆ ಸಿಬ್ಬಂದಿಗಳು ಸ್ಪಂದಿಸ್ತಾ ಇಲ್ಲ. ನಾವು ಬರ್ತೇವೆ ಅಂದರೆ ಜಾಗ ಖಾಲಿ ಮಾಡಿದ್ದಾರೆ ಅವರು. ಅಂದ್ರೆ ಇವರು ಸಾರ್ವಜನಿಕವಾಗಿ ಜನರ ಎಷ್ಟು ಕಳಕಳಿ ಇದೆ ಅನ್ನೋದು ಇದರ ಮ್ಯಾಗಿಂದ ಅರ್ಥ ಆಗ್ತದೆ. ಈಗ ನಾವು ಸುಮಾರು ದಿನಗಳಿಂದ ಅವರಿಗೆ ಮನವಿಯನ್ನು ಮಾಡಿಕೊಂಡು ವಸತಿ ಖಾತೆ ಮಂತ್ರಿ ಇರ್ಬೋದು, ಇನ್ನೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗಿರ್ಬೋದು, ನಾವು ಈಗಾಗಲೇ ಅವರಿಗೆ ಭೇಟಿಯಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿರಿ ಅಂತ ಹೇಳಿದ್ದೇವೆ. ಈಗ ಮಾಡಿದ ಮನೆಯೇ ಕೊಡ್ತಾ ಇಲ್ಲ ಇವರು. ಇನ್ನೂ 84 ಮನೆಗಳು, 108 ಮನೆಯಲ್ಲಿ ಯಾರು ಹೋಗಿಲ್ಲ ಅವ್ರನ್ನ ಖಾಲಿ ಮಾಡಿಸಿ, ಯಾರಿಗೆ ಅವಶ್ಯ ಇದೆ ಅವರಿಗೆ ಆ ಮನೆಗಳನ್ನು ಕೊಡ್ರಿ ಅಂತೂ ಕೂಡ ನಾವು ಕಮಿಷನರ್ ಕಡೆ ಎಷ್ಟೋ ಸಲ ಭೇಟಿಯಾಗಿದ್ದೇವೆ. ಈಗ 108 ಮನೆಯಲ್ಲಿ ಯಾರು ಹೋಗಿಲ್ಲ ಅವ್ರನ್ನ ಇಮಿಡಿಯೇಟ್ ಖಾಲಿ ಮಾಡಿಸಿ ಆ ಮನೆಗಳು ಕೊಡಬೇಕು ಮೊದಲನೇದಾಗಿ. ಎರಡನೇದು 84 ಮನೆ ಕೊಡಬೇಕು. ಇನ್ನುಳಿದ ಇವರೇನು ಒಂದು ಲಾಟ್ರಿ ತೆಗೆದು 840 ಮಂದಿಗೆ ಲಾಟ್ರಿ ಒಳಗೆ ಮನೆ ಕೊಟ್ಟಾರೆ ಇವರು. ಆ 840 ಮನೆಗಳನ್ನು ಮಾಡಿ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಕೇಂದ್ರ ಸರ್ಕಾರದಿಂದ ಹಣ ಬಂದಿದೆ, ರಾಜ್ಯ ಸರ್ಕಾರದಿಂದ ಅವ್ರು ಕಾಂಟ್ರಿಬ್ಯೂಷನ್ ಹಾಕಬೇಕು, ಜನ ಕೊಟ್ಟದ್ದು ಕಾಂಟ್ರಿಬ್ಯೂಷನ್ ಇದೆ. ಇನ್ನು ಉಳಿದದ್ದು ಕಡಿಮೆ ಇದ್ದದ್ದನ್ನು ಸರ್ಕಾರದಿಂದ ಒಂದು ವಸತಿ ಖಾತೆ ಮಂತ್ರಿಗಳಿರ್ಬೋದು, ನಮ್ಮ ಒಂದು ಶಾಸಕರು ಇರ್ಬೋದು, ಅವರು ಅದನ್ನು ಮುಂದಾಗಿ ಆ ಒಂದು ಮನೆಗಳನ್ನು ಅವು ಬೀಳೋ ಹಂತಕ್ಕೆ ಬಂದವು. ಇವು ನಾಚಿಕೆ ಬರಬೇಕು ಇವರಿಗೆ. 1140 ಮನೆಗಳನ್ನು ಕಟ್ಟಿ ಅವನ್ನೆಲ್ಲ ಖಾಲಿ ಇದನ್ನು ಮಾಡಿ ಇಟ್ಟರೆ ಆಗೋದಿಲ್ಲ. ಜನರಿಗೆ ಕೊಡುವಂಥ ಕೆಲಸ ಮಾಡಬೇಕು. ಬರೀ ಜನರನ್ನ ಎಷ್ಟು ದಿನ ಅಂತ ಮೋಸ ಮಾಡೋರು ನೀವು. ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಇಲೆಕ್ಷನ್ ಬಂದಾಗ ಹೇಳೋದು,
ಆದ ಬೆಳಕ ನೀವೇನು ಹೋರಾಟ ಮಾಡಬೇಡ್ರಿ, ನಾ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು. ನಮಗೆ ನೀವೇನು ಉಪಜೀವನಕ್ಕೆ ಏನು ಮಾಡ್ತೀರಿ ಅಂತ ನಮ್ಮನ್ನು ಕೇಳ್ತಾರೆ ಇವರು ಶಾಸಕರು. ಅವ್ರು ಏನು ಮಾಡಿದ್ದಾರೆ ಇಲ್ಲಿವರೆಗೂ? ಅವ್ರನ್ನ ಕೇಳ್ಬೇಕು ನಾವೀಗ, ನೀವೇನು ಉಪಜೀವನಕ್ಕೆ ಮಾಡ್ತೀರಿ ಅಂತೇಳಿ. ನಾವು ದುಡ್ಕೊಂಡು ತಿನ್ನೋರಿಗೆ ನಮ್ಮನ್ನು ಕೇಳ್ತಾರೆ, ನೀವು ಏನು ಉಪಜೀವನ ಮಾಡ್ತೀರಿ ಅಂತ. ನೀವು ಮುಂದೆ ಬರಬೇಡ್ರಿ, ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ನೀವು ಮಾಡಿದ್ರೆ ನಾವ್ಯಾಕೆ ಹೋರಾಟ ಮಾಡ್ತೀವಿ ರೀ? ನೀವು ಸರಿಯಾದ ರೀತಿಯಲ್ಲಿ ಜನರಿಗೆ ಸ್ಪಂದಿಸಿ ಕೆಲಸ ಮಾಡಿರಿ, ನಿಮ್ಮನ್ನು ನಾವು ಮೆಚ್ತೇವೆ. ಅದನ್ನು ಬಿಟ್ಟು ಜನರಿಗೆ ಇವತ್ತು ಬಾ ನಾಳೆ ಬಾ ಇಲ್ಲಿ ನೋಡ್ತಾ ಇದ್ದೆ ನಾನು ನಗರಸಭೆಗಳಿಗೆ ವರ್ಷಗಂಟ್ಲೆ ಆಯ್ತು. ಯಾರ ಬರ್ತಾರೆ ಒಂದು ಕೆಲಸ ಮಾಡಿಕೊಡೋದಿಲ್ಲ, ಪಾಪ ಸತಾಸೋದು. ಎಷ್ಟು ಜನ ನಮಗೆ ಕಂಪ್ಲೇಂಟ್ ಹೇಳ್ತಾರೆ, ಅಲ್ಲಿ ಆ ಫೈಲ್ ಇಲ್ಲ, ಈ ಫೈಲ್ ಇಲ್ಲ, ಇವರು ಬುಡಕ್ಕೆ ಹೋಗಿಬಿಡ್ತದೆ ಅದು ಫೈಲ್, ಮತ್ತೆ ತೊಗೊಂಬರ್ರಿ ಅಂತ ಹೇಳ್ತಾರೆ. ಎಷ್ಟು ಜನರು ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಒಂದು ಸಲ ಎದ್ರೆ ಅದು ಬ್ಯಾಡ, ಅದು ನಾವು ಎಷ್ಟು ಸಹನ ತೊಗೊಳ್ತಾ ಇದ್ದೇವೆ ನಾವು ಈ ವಿಷಯದಲ್ಲಿ. ನಾವು ಅವ್ರಿಗೆ ಬಂದವರಿಗೆ ಅವ್ರಿಗೂ ಕೂಡ ಉಗ್ರರಾಗಬೇಡ್ರಿ, ಸಮಾಧಾನದಿಂದ ನಿಮ್ಮ ಕೆಲಸ ಮಾಡ್ತೀವಿ, ಅವರು ಸಮಾಧಾನದಿಂದ ಮಾಡಿಕೊಡ್ತಾರಂತಂದ್ರೆ ಅವರು ಸಮಾಧಾನದಿಂದ ಕೆಲಸ ಮಾಡಿಕೊಡುವಲ್ರಿ. ನಮ್ಮದು ಬರೀ ಸತಾಸೋದು, ಜನರನ್ನು ಸತಾಸಿದ್ರೆ ನೀವೇನು ಉದ್ಧಾರ ಆಗೋದಿಲ್ಲ. ಏನು ಇವತ್ತಿಲ್ಲ ನಾಳೆ ನೀವು ಇದೇ ರೀತಿ ಮಾಡೋಕೆ ಹೊಂಟ್ರೆ ನೀವು ನೀರಿಲ್ಲ ಜಾಗದಾಗ ಹೋಗ್ತೀರಿ, ನೀವು ಅಲ್ಲೇ ಹಾಕಬೇಕಾಗುತ್ತೆ. ನಿಮಗೆ ಇವತ್ತು ಅಧಿಕಾರ ಶಾಶ್ವತ ಅಲ್ಲ, ಜನರ ಸೇವೆ ಮಾಡೋದು ಶಾಶ್ವತ. ಜನರನ್ನ ಪ್ರಾಮಾಣಿಕವಾಗಿ ನೀವು ಸೇವೆ ಮಾಡಿದ್ದಾದ್ರೆ ನಿಮ್ಮನ್ನು ಅವರು ನಡೆಸ್ತಾರೆ ಅವರು. ಅದಕ್ಕೆ ಆದಷ್ಟು ಬೇಗ ನಮ್ಮ ಏನು ಸಮಗ್ರ ಹೋರಾಟ ಸಮಿತಿಯಿಂದ ನಾವು ನ್ಯಾಯವಾದ ಹೋರಾಟ ಮಾಡ್ತಾ ಇದ್ದೇವೆ. ನಾವೇನು ಅನ್ಯಾಯವಾಗಿ ಯಾವುದೇ ಏನು ಮಾಡ್ತಾ ಇಲ್ಲ. ನಮ್ಮ ಜನರಿಗೆ ಮನೆಗಳು ಸಿಗಲಿ ಅನ್ನೋದು ನಮ್ಮದು. ಯಾರಿಗೆ ಮನೆ ಇಲ್ಲ, ಯಾರಿಗೆ ನಮ್ಗೆ ಬಾಡಿಗೆಯಲ್ಲಿದ್ದಾರೆ ಅಂಥವ್ರಿಗೆ ನೀವು ಮನೆ ಕೊಡ್ರಿ ಅಂತ ನಾವು ಹಿಂದೆ ಗಂಗೂಬಾಯಿ ಅಂತ DC ಅವರಿದ್ದರು, ಆವಾಗೂ ನಾವು ಹೇಳಿದ್ದೇವೆ. ಯಾರು ಮನೆ ಇಲ್ಲ, ಯಾರು ಬಾಡಿಗೆ ಇದ್ದಾರೆ, ಯಾರು ಪಾಪ ನಿರ್ಗತಿಗೆ ಬಡವರಿದ್ದಾರೆ ಅಂಥವ್ರಿಗೆ ಫಸ್ಟ್ ಕೊಡ್ರಿ ಅಂತ ಹೇಳಿದ್ದೇವೆ ನಾವು. ಯಾರು ಮನೆಗೆ ಹೋಗೋದಿಲ್ಲ ಅಂಥವ್ರಿಗೆ ಮನೆ ಕೊಟ್ಟು, ಇನ್ನೂ ಮೇಡ ಹೋಗಿಲ್ಲ ಅವರು, ಅಂಥವ್ರಿಗೆ ಮನೆ ಕೊಟ್ರಿ ನೀವು. ಮತ್ತೀಗ ಅವ್ರನ್ನ ಖಾಲಿ ಮಾಡಿ ಇದು ಇಲ್ದವ್ರಿಗೆ ಕೊಡಂತಂದ್ರೆ ಅದು ಇಲ್ಲ. ಏನು ಮಾಡ್ಬೇಕಂತ ಹೊಂಟ್ರಿ ನೀವು ನಗರಸಭೆಯವರು? ಇಲ್ಲಿಯೂ ಇದಕ್ಕೂ ರಾಜಕೀಯ ಮಾಡೋದ? ಇಲೆಕ್ಷನ್ದಾಗ ರಾಜಕೀಯ ಮಾಡಿರಿ, ಕೆಲಸ ಸೇವಾ ಮಾಡಿರಿ. ನೀವು ಜನರಿಗೆ ನ್ಯಾಯವಾದ ಏನು ಬೇಡಿಕೆ ಇದೆ ಅದನ್ನು ಮಾಡಿರಿ. ನಾವು ಸಪೋರ್ಟ್ ಮಾಡ್ತೇವೆ ನಿಮಗೆ. ನಾವಿಲ್ಲೇನು ರಾಜಕಾರಣ ಮಾಡೋಕತ್ತಿಲ್ಲ, ನಾವು ಇಲ್ಲಿ ನಮಗೆ ಜರುರತ್ತಿಲ್ಲ. ನಮಗೆ ಜನರ ಸೇವೆ ಮಾಡೋದು ಭಾಳ ಮುಖ್ಯ ಇದೆ. ಅದಕ್ಕೆ ಈ ಬರಲಿರೋ ದಿನಗಳಲ್ಲಿ ಆದಷ್ಟು ಬೇಗ ಈ ವಾರದಲ್ಲಿ DC ಅವರಿಗೆ ಇಲ್ಲಿ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕರೆದು ಇತ್ಯರ್ಥ ಮಾಡಿದರೆ ಸರಿ ಹೋಯ್ತು. ಇಲ್ಲಾಂದ್ರೆ ನಾವೆಲ್ಲ ಕೂಡಿ ಉಗ್ರ ಹೋರಾಟ ಮಾಡಬೇಕಾಗತ್ತಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಅದಕ್ಕೆ ಆದಷ್ಟು ಬೇಗನೆ DC ಅವ್ರದ್ದು ಒಂದು ಸಭೆ ಆಗಬೇಕಿಲ್ಲ ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅಶೋಕ್ ಪಾಟೀಲ್ ಸರು ಭಾಳ ಸುಂದರವಾಗಿ ಮಾತನಾಡಿದರು. ಇದು ರಾಜ್ಯದಲ್ಲಿ ಇಷ್ಟೊಂದು ವಿಳಂಬವಾಗಿರ್ತಕ್ಕಂಥ ಧೋರಣೆ ಮತ್ತೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾಕಂದರೆ 10 ವರ್ಷಗಳವರೆಗೆ ನಿರಂತರವಾಗಿ ಈ ಯೋಜನೆಯನ್ನು ಹಿಂದೆ ಬಿದ್ದು ಜನ ಪಾಪ ಬಡವರು ಇಂದು ಸಿಗ್ತದೆ ನಾಳೆ ಸಿಗ್ತದೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ಈ ಒಂದು ವಿಳಂಬ ಧೋರಣೆ ಏನಿದೆಯಲ್ಲ ರಾಜ್ಯದಲ್ಲಿ ಮತ್ತೆಲ್ಲೂ ಕಾಣಿಸ್ತಾ ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮದೇ ರೊಕ್ಕ ತೊಗೊಂಡು ನಮಗೆ ಮನೆ ಕಟ್ಕೊಡೋದು, ಮತ್ತೇನಿಲ್ಲ ಇವ್ರ ಕೆಲಸ. ನಮ್ಮದೇ ರೊಕ್ಕ ತೊಗೊಂಡು ನಮಗೆ ಮನೆ ಕಟ್ಕೊಡೋದು. ಕೇಂದ್ರ ಸರ್ಕಾರದ್ದು ಬಂದಾಗಿದೆ, ರಾಜ್ಯ ಸರ್ಕಾರದ್ದು ರೊಕ್ಕ ಬಂದಾಗಿದೆ, ನಾವು ರೊಕ್ಕ ಕೊಟ್ಟಾಗಿದೆ, ಜನನೂ ಎಲ್ಲ ಅವರಿಗೆ ಫಲಾನುಭವಿ ಎಲ್ಲ ರೊಕ್ಕ ಕೊಟ್ಟಾಗಿದೆ. ಇನ್ನು ಕಟ್ಟಿ ಕೊಡೋದು ಬಾಕಿ ಮಾತ್ರ. ಈಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದ್ದವರು ಏನೂ ಸಂಬಂಧ ಇಲ್ಲದೆ ಇರೋ ರೀತಿ ಒಳಗೆ ವರ್ತನೆ ಮಾಡ್ತಾ ಇದ್ದಾರೆ. ಅದೆಲ್ಲ ನಮಗೆ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ ಭಾಳ ಬೇಜಾರಾಗಿ ಇತರೆ ಸಂಘಟನೆಯವರು ಕೂಡ ಈ ವಿಷಯವಾಗಿ ಹೋರಾಟಕ್ಕೆ ಇಳಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ನಮ್ಮ ಹಿರಿಯರು ಅಶೋಕ್ ಪಾಟೀಲ್ ಸರ್ ಭಾಳ ಸುಂದರವಾಗಿ ಮಾತನಾಡಿದರು. ಅವರಿಗೆ ನಮ್ಮ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮ ಇನ್ನೋರ್ವ ಹಿರಿಯರು ಸತೀಶ್ ನಾಯ್ಕ್ ಸರ್ ಇದ್ರು, ಇಲ್ಲೇ ಒಳಗೋಗಿದ್ದಾರೆ. ಮತ್ತೆ ಏನು ಚೋರಿ ಮಾಡಿಲ್ಲ, ಏನು ಯಾರ್ದ ತುಡುಗು ಮಾಡಿಲ್ಲ, ಯಾರು ಚಾಡಿ ಮಾಡಿಲ್ಲ, ಇದು ಮಾಡಿಲ್ಲ. ಯಾಕಪ್ಪ ನಾವೆಲ್ಲ ಅಡ್ಡಾಡಕತ್ತೇವೆ ಯಾಕಿಲ್ಲ? ನಮ್ಗೆ ಯಾಕೆ ಮನೆ ಇಲ್ಲ? ನಾವೇನು ಅಂಥದ್ದು ಪಾತ್ಮ ಮಾಡಿ ನಮ್ಗಿಂತ ಈಗ ಬಂದಾರ ಅವ್ರಿಗೆ ಮನೆ ಸಿಗಾಕತ್ತಿತ್ತು, ನಮ್ಗೆ ಯಾಕಿಲ್ಲ? ನಾವೇನು ಮಾಡೇವು ಅಂಥದ್ದು? ಮತ್ತೆ ಮಾಡೋದು ಇದು ಮಾಡಬೇಡ್ದ. ಎಲ್ಲರಿಗೂ ಅಷ್ಟ ಮಾಡಿರಿ. ಸಿಕ್ಕು ಅವ್ರು ಕೇಳ್ತಾರೆ ನಮಗೆ ಏನು ಮಾಡಿರಿ ನೀವು? ಏನು ಮಾಡಿ ಸಿಗ್ತೈತೆ, ನಾಳೆ ಸಿಗ್ತೈತೆ. ನಾ ಸುಡ್ಗಾಡಕ್ಕೆ ಹೋಗಿದ್ಮೇಲೆ ಸಿಗ್ತೈತೆ. ನೀವು ಅವಾಗ ಬಿದ್ದ ಮೇಲೆ ಅವಾಗ ನಮ್ಗೆ ಮನೆ ಸಿಗ್ತಾವ. ನಾಯಿ ತಿರ್ಗಿದಂಗೆ ತಿರ್ಗಾಕ್ತೇವೆ.
ಇವತ್ತು ಇಲ್ಲವ ನಿನ್ನ ಕೈಲಿ ಆಗೋದಿಲ್ಲ ಹೋಗ್ರಿ ನೀವು ಅಂತಾರೆ ನಮ್ಗೆ. ಎಲ್ಲಿ ಹೋಗೋನು ನಾವು? ಎಲ್ಲಿ ಹೋಗೋನು? ಬಿಡಪ್ಪ, ಯಾರ್ದಾರು ತುಡುಗು ಮಾಡೇ ಯಾರು ಚಾಡಿ ಮಾಡ್ಯಾವ ಆದ್ರೆ ನಮ್ಗೆ ಹೆದರಿಕೆ. ಯಾರು ಚಾಡಿ ಮಾಡಲಿಲ್ಲ ಅಂದ್ರೆ ಯಾರು ಹೆದರಿಕೆ ಐತಿ ನಮ್ಗೆ? ಯಾಕೆ ನಮ್ಗೆ ಯಾಕೆ ಮನೆ ಇಲ್ಲ? ರೊಕ್ಕ ತುಂಬ್ಯಾವ, ಯಾರ್ದು ಹರಾಮ್ದಿಲ್ಲ. ಬಡ್ಡಿನೇ ತುಂಬ್ಯಾವ. ಇನ್ನೂ ನಾವು ಬಡ್ಡಿ ಸಾಲ ಕೊಟ್ಟು ಬೂಟ್ಲೆ ಹೊಡಿತಾರೆ. ನಮಗೆ ಕೊಡ್ರಿ ರೊಕ್ಕ ಅಂತಾರೆ. ನಾವು ಎಲ್ಲಿಂದ ಕೊಡೋನು? ನಮ್ಮ ದುಡ್ಯಾರ ಅದಾರ ಮಂದಿ. ದುಡ್ಯಾರ ಯಾರು ಇಲ್ಲ ನಮ್ಗೆ. ಅವ್ರ ಕಡೆ ಹಚ್ಚಬೇಕು, ಇವ್ರ ಕಡೆ ಹಚ್ಚಬೇಕು. ಯಪ್ಪ ನೀನು ಕೊಡ್ತೇವಪ್ಪ, ನಮಗೆ ಎಲ್ಲಾದ್ರ ನಮ್ಮ ಮನೆ ಇಲ್ಲಾಂದ್ರೆ ನಮ್ಗೆ ಖುಲ್ಲಾ ಜಾಗ ಕೊಡ್ರಿ, ನಾವು ಏನಾರ ಮಾಡ್ಕೋತೇವೆ. ಈಗ ನಿಮ್ಮ ಕೈಲಿ ಆಗೋದಿಲ್ಲ. ಅದು ನಮ್ಮ ರೊಕ್ಕನ ಹೋದು ಮನಿನ ಇಲ್ಲ. ಮಂದಿ ಏನು ಮಾಡೋನು ನಾವು? ಇದ್ದಿದ್ದು ಬಂಗಾರ ನಾವು ಹೋಗೋದು ಹೋಗಿ ಕಟ್ಟೆ ಮನಿನ ಕಟ್ಟಾಗತ್ತೇನಪ್ಪ. ಈಗ ನಮ್ಮ ಗಂಡುಗಳು ಕೇಳಿದ್ರೆ ಬೂಟ್ಲೆ ಹೊಡಿತಾರೆ ನಮಗೆ. ಯಾರಿಗಾರ ಗೆನ್ಯಾರ ಕೊಟ್ಟಿದ್ದೇನು ಹಡಸು ಕೊಡ ರೊಕ್ಕ ಇದಂತ ಯಾರು ಹೇಳೋನು? ನಾವು ತಾಯಿ ತಂದೆ ಅದಾರ ಯಾರಿಗಂತ ಹೇಳೋನು? ನಮ್ಮ ಮನೆಗಳು ನಮ್ಗೆ ಲಘು ಕೊಡ್ರಿ. ನಾವು ಎಲ್ಲ ಸಾಲಾಗಿಲ್ಲ ಮಾಡಿ ಮನೆಗಳು ಇದು ಮಾಡೇವು. ನೀವು ಯಾವಾಗ ಕೊಡ್ತೀವಿ ನೋಡ್ರಿ. ಇಲ್ಲಾಂದ್ರೆ ನಮ್ಗೆ ರೊಕ್ಕ ಇದು ಬಡ್ಡಿ ಹಾಕ ನಮ್ಮ ಜಾಗ ನಮ್ಗೆ ಕೊಡ್ರಿ. ಅದರ ವ್ಯವಸ್ಥೆ ಮಾಡಿರಿ. ನಾವು ಏನು ಮಾಡ್ಬೇಕು ಹೇಳಿ ಸರ್? ನಾವು ಹೋಟೆಲ್ ಕೆಲಸ ಮಾಡ್ತೇವ್ರಿ. ಇವತ್ತು ಹೋಗಿ ಬಂದೇನಿ ಇಲ್ಲಿ ಸ್ವಲ್ಪ. ದುಡ್ಡು ತುಂಬಿ 75 ಸಾವಿರ. ಅದು ನಮ್ಮ ಮನೆ ಬೇಕಂತ ಇದು ಹೋರಾಟ ಹಾಕ್ಬೇಕ್ರಿ. ನನ್ನ ಮಗನೂ ಹ್ಯಾಂಡಿಕ್ಯಾಪ್ ಇದಾನ್ರಿ. ಮನೆ ಬಾಡಿಗೆ 1 ವರ್ಷ ಇಟ್ಕೋತಾರ್ರಿ. ಮತ್ತು ವರ್ಷದ್ನ್ಯಾಗ ಖಾಲಿ ಮಾಡಂತಾರೆ. ಇದ್ದಿದ್ದು ಬಂಗಾರ ಎಲ್ಲ ಇದು ಮಾಡಿ ನನ್ನ ಗಂಡ ಗೌಂಡಿ ಕೆಲಸ ಮಾಡ್ತಾರ್ರಿ. 2 ಹೆಣ್ಣು 1 ಹ್ಯಾಂಡಿಕ್ಯಾಪ್ ಮಗ ಇದ್ದಾನೆ. ಅಷ್ಟೆಲ್ಲ ರೊಕ್ಕ ನಾವು ತುಂಬಿನೂ ನಮಗೆ ಮನೆ ಕೊಡತ್ತಿಲ್ಲ. ಓಡ್ಯಾಡಿ ಎಷ್ಟೊಂದು ಸಾಯುನು ಹೇಳ್ರಿ ನಾವು. ಈಗ ಮನೆ ಖಾಲಿ ಮಾಡಂದಾರ್ರಿ. 1 ತಿಂಗಳು ಖಾಲಿ ಮಾಡ್ಬೇಕು. ನಾ ಎಲ್ಲಿ ಹೋಗ್ಬೇಕು? 3,000 3,500 ತುಂಬಕ್ಕೆ ಆಕೈತ್ರಿ. 500 ರೂಪಾಯಿ ಪೇಮೆಂಟ್ ಒಳಗೆ ಆಕೈತೀನಿ ಹೇಳ್ರಿ. ನಮಗೆ 500-600 ರೂಪಾಯಿ ಪೇಮೆಂಟ್ ಒಳಗೆ ಆಕೈತಿ. ನಮಗಿದು ಕೊಡ್ತಾರಂತ ಆಶೆಲಿಂದ ನಾವು ತುಂಬಿವಿ ರೊಕ್ಕ. ಆದ್ರೂ ಕೊಡ್ತಾ ಇಲ್ಲ ಇವರು. ನಮ್ಗೆ ಯಾಕೆ ಹಿಂಗೆ ಮಾಡ್ತಾರೆ? ಎಲ್ಲ ಕಡೆ ಕೊಟ್ಟಾರ, ನಮಗೆ ಕೊಡಂಗಿಲ್ಲ ಅಂದ್ರೆ. ಈಗ 108 ಮನೆ ಕೊಟ್ಟಾರ, ಅದ್ರೊಳಗೆ ಯಾರೂ ಬಂದಿಲ್ಲ. ಅವರ ಮನೆ ನಮಗಾರ ಕೊಡ್ರಿ, ನಾವರ ಬಂದಿರ್ತೀವಿ. ಇಲ್ಲಾರ ಜಾಗ ಆದರೂ ಕೊಡ್ರಿ, ನಾವು ಗುಡ್ಸ್ಲಾದ್ರೂ ಹಾಕಿರ್ತೀವಿ. ನಮಗೆ ಬಾಡಿಗೆ ಮನೆ ಕಟ್ಲಿಕ್ಕೆ ಆಗಲ್ಲ. ನಮ್ದು ಒಂದು ಸ್ವಲ್ಪ ಆದ್ರೂ ನಿಮಗೆ ತಾಳ್ತೈತ್ರಿ ಕರುಣೆ. ಒಂದು ಸ್ವಲ್ಪ ಆದ್ರೂ ಬರ್ತೈತಿ. ಎಲ್ಲರೂ ಚೇಂಜ್ ಆಗ್ತಾ ಹೋಗ್ತಾರೆ. ಕಮಿಷ್ನರ್ ಚೇಂಜ್ ಆಗ್ತಾ ಇರ್ತಾರೆ. ನಾವು ಹ್ಯಾಂಡಿಕ್ಯಾಪ್ ಇದ್ದೀರಿ 2 ಕಂತು ಬಂದರ್ರಿ ನನಗೆ. ಇವ್ರು ಬಿಟ್ಟಿಲ್ಲ ನನಗೆ. 3 ದಿನ ಒಳಗೆ ನಾವು ಸಂಘ ಒಳಗೆ ಇದು ತೆಗೆದು ತುಂಬಿವ್ರಿ ಇಲ್ಲಿ. ಮತ್ತೆ 25,000 ರೂಪಾಯಿ ಹ್ಯಾಂಡಿಕ್ಯಾಪ್ ಇದ್ರೆ ನಿಮ್ಮ ಮನೆ ಒಳಗೆ ಏನು ನಮ್ಮ ಮನೇಲಿಂದ ತುಂಬಲಿ ಏನಂದ್ರಿ ಇವ್ರು. ಮತ್ತು ತುಂಬಿದೆ ನಾ 70,000 ರೂಪಾಯಿ ತುಂಬಿನಿ. ಯಾರಿಗೇನು ಹೆದರ್ಬೇಕ್ರಿ ದುಡ್ಡು ತುಂಬಿದಕ್ಕೆ? ನಮ್ಮ ಮನೆ ನಮಗೆ ಕೊಡ್ಬೇಕಲ್ರಿ. ಕೊಡಲಿಲ್ಲ ಅಂದ್ರೆ ಮತ್ತು ನಾವು ಎಲ್ಲಿ ಹೋಗೋಣ ಹೇಳ್ರಿ? ನಾವು ಇಲ್ಲೇ ಕುಂದಿರ್ತೀವಿ. ಇವ್ರು ಏನಾದರೂ ಸೊಲ್ಯೂಷನ್ ಹೇಳೋ ಮಟ್ಟ ಇಲ್ಲೇ ಇರ್ತೀವ್ರಿ ನಾವು. ನಮಗೆ ಇಷ್ಟ. 15 साल से भाड़े में हम लोग 10 साल से पैसा भर के हुआ ये देते बोल के घर बांध के जो घर है सारे वो घर दे दिए वो लोग. हम लोग को घर नहीं है. हम लोग भाड़ा भर के बस हो गया हमारे को. हम लोग कुली मजदूरी करना के घर बनना, हमारे घर बन सकते हैं हम लोग. अब जगह दे दो हम लोग, नहीं तो जाके हम लोग जाके लॉक खोलते जाके रहते उधर में. फिर बाद में क्या करते हैं? लॉक खोल के जाके रहते हम लोग. बाद में हम लोग जाके करते कैसा भी जाके उधर. देने वाले है कि नहीं देने वाले? घर दे नहीं तो जाओ के लॉक खोलते जाके रहते हम लोग घर में. नहीं है जाके उधर. फिर क्या करने का? लॉक खोल जाके रहते हम लोग. हाँ सर, वही सर अभी कमाने वाला भी कौन नहीं. बेटा है उन्होंने अपना देखता है. मेरे पास कुछ भी नहीं है. मैं 4 घर का भांडी करती हूँ. मैं कैसा भाड़ा भरूँ? 4,000 भाड़ा है. अभी सब चीज़ महंगा हुआ सर. मैं क्या करना सर? पति है गुजर गया. अभी ढूंढते बहुत साल हुआ. मेरा जगह मिलता घर मिलता कर को मेरे को आशा है. बुढ़ी हो गया, बाल पिक गया. अभी मेरे को कौन केयर नहीं करता है, कौन क्या देता नहीं सर. मैं क्या करूँ सर? बेटा लोग हैं, मेरा 3 बेटा लोग है. अभी उनको देखना या मेरे को देखना सर. मरना तक खाना तो मैं अभी मर तो नहीं सकती सर. मेरे को घर हो ना सर. मरना तो मैं मरती तभी मिलता है क्या घर सर? बोलो सर. मेरे को घर हो ना सर. मैं क्या करूँ सर? पैसा भरा था बिना कार को. मैं पैसा भरा, उसका बड्डी भरना गया. मैं पेट को खाना गया. 4,000 भाड़ा देना गया. मैं किधर जाऊँ सर? मेरे को क्या होता नहीं सर. वैसी क्या कहता है. नमस्कार सर. मेरे प्यारे भाइयों बहनों,
आज हम दांडी कर्नाटक म्यूनसिपालिटी में 10 साल से फिर रहे हैं। ये लोग आज देते हैं कल देते हैं। म्यूनसिपालिटी का कमिश्नर को भी हाथ जोड़ के प्रणाम करे, सर हमको रहने के लिए घर नहीं है और भाड़ा जो बोले तो हम कहाँ से देना भाड़ा, और साहब आज घर खाली करो बोले तो हम रास्ते पे आना क्या। तो ये कमिश्नर बोला आज की नहीं तो कल आए, तो कल मीटिंग है तो 15 दिन से मीटिंग आएगा देगा। एक बार मीटिंग हुआ वहाँ पर तो 1,20,000 भरो और घर ले लो बोले, और बाकी लोगों को लॉटरी लेके टिकट दे के घर दिए और हमको बोलते 1,20,000 भर के घर दो। तो हम लोग 20,000 रुपये कहाँ से लाना, 75,000 हम सोना रख के घर ले है और सोना छुड़ाना इनका भी 1,20,000 का बड्डी भरना। हाँ, ये लोग घर देने को तैयार नहीं और आगे बोलते हैं ये आज तुम्हारा करेंगे कल तुम्हारा करेंगे, और जो आता है उनको पहला घर देते हैं। जिसका 4 घर है उसको घर दे के बैठे हैं, और जो घर दे के बैठे वो भाड़े घर दे रहे, और जिसको घर नहीं है वो जो 4 5 हमारे चप्पल जीत गए लेकिन घर दे रहे नहीं। ये लोग इनको 10 बार सलाम किया और हम जिस टाइम आ रहे जब भी कमीशन नहीं रहता, जब भी ऑफिस खाली रहता, ये साहब नहीं है वो साहब नहीं है, और हम किससे बात करना बाद में, ये तो बात सही करना, लेकिन आना भाई आज नहीं होता तो हमारे साहब आंधे कोई भी आंधे कम से कम आज नहीं तो मीटिंग रखेंगे करेंगे। ये 10 साल से सुनता है आज तक मैं वो 66 उम्र और 10 साल से इनका एज हमारा सुनता, लेकिन घर देने को तैयार नहीं। और जिसका 4 घर है उसको घर दे रहे वो बिंदास है, और हमारे जैसे लोगों को घर नहीं तो हम क्या करना, भीख मांगना। म्यूनसिपालिटी को भीख मांग के पास हो गया, देव साहब होना तो पैसा देंगे तो भरेंगे, लोन कर दो, करने को तैयार नहीं। हम वो भरेंगे बैंक वाला तुम्हारे पास प्रूफ है, अजय हमारे उम्र को लोन कौन देने वाला है, हम पैसा देने वाला तो हो ना, नहीं तो आप जमीन लो हम देते बैंक वाला। ಸರ್ ಈಗ ತಾವು ಹೇಳಿದಂಗೆ ನಾನು ಮೊನ್ನೆ ಕಮಿಷನರ್ ಸರ್ ಮಾತಾಡಿದೆ, ಅವರು 3 ದಿವಸ ಟ್ರೈನಿಂಗಲ್ಲಿದ್ದಾರೆ ಸರ್. ಸೊ ಮೈಸೂರು ಟ್ರೈನಿಂಗ್ ಹೋಗಿದ್ದಾರೆ. ಟ್ರೈನಿಂಗ್ ಬಂದ ತಕ್ಷಣ ನಾವು ಚರ್ಚೆ ಮಾಡಿ ಫೈನಲ್ ಕನ್ಕ್ಲೂಷನ್ ಬರ್ತೇವೆ ಸರ್. 30 ಸರ್ತಿ ಅದೇ ಆಯಿತು, ಒಂದಿಲ್ಲ 10 ಮೀಟಿಂಗ್ ಆಗಿರಬೇಕು, ಪ್ರೊಸೀಡಿಂಗ್ ಆಗಿದೆ, ಒಂದು ಪ್ರೊಸೀಡಿಂಗ್ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ, ನೀವು ಹೇಳಿದ ಪ್ರಕಾರ ನಾವು ಕೇಳಿದ್ವಿ, ಧರಣಿ ಮಾಡಿದಾಗ ಹೇಳಿದ್ರು ನಾವು 300 ಸರ್ ಒಂದು ನಿಮಿಷ ಮಾತಾಡಿದ್ದೀನಿ ಕಮಿಷನರ್ ಅವ್ರು ಆನ್ ದಿ ವೇ ಮೈಸೂರು ಇದ್ದಾರೆ, ಟ್ರೈನಿಂಗ್ ಹೋಗಿದ್ದಾರೆ. ಡಿಸಿಷನ್ ಈಗ ಅವರೇ ತೊಗೊಳ್ಬೇಕಾಗುತ್ತೆ. ಇವ್ರು AWL ಚಾರ್ಜ್ ಇದ್ದಾರೆ ಅಷ್ಟೇ. ಈಗ ಬಂದ ಮೇಲೆ ಮೀಟಿಂಗ್ ಮಾಡಿ ನೀವು ಎಲ್ಲರೂ ಸೇರಿ ಮಾತಾಡ್ತಿರೋ, ನೀವು ಅಷ್ಟೇ ಬಂದು ಮಾತಾಡ್ತಿರೋ, ಅವ್ರ ಜೊತೆ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಈಗ ಇವ್ರು ತೊಗೊಂಡು ಡಿಸಿಷನ್ ಮಾಡೋಕ್ಕಾಗಲ್ಲ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಈಗ ಕಮಿಷನರ್ ಅವ್ರನ್ನು ಮಾತಾಡಿದ್ವಿ ನಾವು, ನಮ್ಮ ಆಡಳಿತಾಧಿಕಾರಿ ಅವ್ರಿಗೆ ಮೊದಲು ಕಮಿಷನರ್ ಜೊತೆ ಮಾತಾಡ್ಕೊಂಡು ಏನಿದೆ ಬಂದ ಮೇಲೆ ಮಾತಾಡಿ. ಬಹಳಷ್ಟು ಮೀಟಿಂಗ್ ಆಗಿದೆ ಅಲ್ಲ ಈಗ ಏನಿದೆ ನಾನೇ ಮಾತಾಡಿದ್ದೀನಿ ಕಮಿಷನರ್ಗೆ, ಅವರಿಲ್ಲ ಔಟ್ ಆಫ್ ಸ್ಟೇಷನ್. ಅವರು ಪ್ರೆಸೆಂಟ್ ಇದ್ದು CPI ಪ್ರೆಸೆಂಟ್ ಇದ್ದು ಮೀಟಿಂಗ್ ಮಾಡಿದ್ದು ಮೀಟಿಂಗ್ ಇಂಪ್ಲಿಮೆಂಟ್ ಮಾಡಲಿಲ್ಲ. ಪ್ರೆಸೆಂಟ್ ಇರಲಿ, ಅದಕ್ಕೆ ಒಂದು ಇದೆಯಲ್ಲ, ಈಗ ಬೇಕಲ್ಲ ಅವರು. ಈಗ ಇವ್ರಿಗೆ ಹೇಳಿದ್ರೆ ಇವ್ರು ಏನಾದ್ರು ಮಾಡೋಕ್ಕಾಗುತ್ತಾ? ಅವ್ರು ಹೇಳಿ, ಅವ್ರು ನಮ್ಮ ಮಾಲೀಕ ಆಗಲ್ಲ, ನಗರಸಭೆ ಬಂದ್ ಮಾಡಿ ಅವ್ರಿಗೆ ಹೇಳ್ತಾ ಇದಾರಲ್ಲ. ಸಾಧ್ಯನೇ ಇಲ್ಲ ಸರ್. ಎಷ್ಟು ವರ್ಷ ಸರ್? ಆಫೀಸರ್ ಬೇಕಲ್ಲ. ನಮ್ಮ ಈಗ ಒಂದು ಕೆಲಸ ಮಾಡಿ ಸರ್, DC ಅವರು ಈ ವಾರದಲ್ಲಿ ಎಂದ ಬರ್ತಾರೆ ಹೇಳಿ ಮೀಟಿಂಗ್ ಆಯೋಜನೆ ಮಾಡ್ರಿ, ಮಾತಾಡ್ರಿ, DC ಅವ್ರ ಕಡೆ ಮಾತಾಡ್ರಿ, ನಾಳೆ ಬಾ ಅಂತ ಹೇಳ್ರಿ. ಅವ್ರು ಬರ್ತಾರೆ, ಇಲ್ಲ ನಾಳೆ ಕರೆಸ್ತೀರಿ, DC ಅವ್ರ ಕಡೆ ಮಾತಾಡ್ರಿ. ಯಾವಾಗ ಬರ್ತಾರೆ ನೋಡಿ, ಬಂದ ಮೇಲೆ ಏನಿದೆ ಅವ್ರು ಕರೆಸಿ 3 ದಿವಸ ನಂತರ ಮತ್ತೆ 3 ದಿವಸ ಬೇರೆ ಸಾಧ್ಯ ಇಲ್ಲ. ಒಂದು DC ಅವ್ರು ಕರ್ರಿ, ಇಲ್ಲ ಕಮಿಷನರ್ ನಾಳೆ ಬರಲಿ ಪರಿಹಾರ ಮಾಡಲಿ, ದಿನ ಎದ್ದು ಅದೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಮಿಷನರೇ ಬರ್ತಾರೆ ಬಂದು ಎಲ್ಲರ ಜೊತೆ ಚರ್ಚೆ ಮಾಡಿ ಫೈನಲ್ ಕನ್ಕ್ಲೂಷನ್ ಬರ್ತೇವೆ. ಅವರ ಕೆಲಸ ಜನರ ಸಮಸ್ಯೆ ಬಗ್ಗೆ ಇರುವುದು. ಈಗ ಟ್ರೈನಿಂಗ್ ಎಲ್ಲ ಅವ್ರು ಸೌದಿಗೆ ಹೋಗ್ಲಿಕ್ಕೆ ಟ್ರೈನಿಂಗ್ ಅಲ್ಲ, ಇಲ್ಲ ಜನರ ಸಮಸ್ಯೆ ಪರಿಹಾರ ಮಾಡಬೇಕಾಗಿದ್ದು ಕಮಿಷನರ್ ಕೆಲಸ. ಈಗ ಅವ್ರು ಮಾಡ್ತಾ ಇಲ್ಲ, ಅವ್ರಿಂದ ಸಾಧ್ಯ ಇಲ್ಲ. DC ಅವ್ರ ಹತ್ರ ಮಾತಾಡ್ರಿ, ಇವತ್ತಿಲ್ಲ ಬೇಕಾದ್ರೆ ನಾಳೆ ಆದರೂ DC ಅವ್ರು ಕರೆಸ್ರಿ. ಈಗ ಅವರು ನಮ್ಮ ಅಡ್ಮಿನಿಸ್ಟ್ರೇಟರ್. ಈಗ ಲಾಸ್ಟ್ ಟೈಮಲ್ಲಿ ಅಂಬೇಡ್ಕರ್ ಮೂರ್ತಿ ಅದನ್ನು 3 ದಿವಸ ಕುಂತೀವಿ. ಅವಾಗ ನೀವು ಏನಂದ್ರಿ, ಇಲ್ಲ ನಾವು ಜನರಲ್ಲಿ ಕೊಡ್ತೀವಿ ಅಂತ ಅಲ್ಲಿ ನೆಲೆಸಿ ಹಬ್ಬ ಬಂದಿದೆ ಅಂತ ಹೇಳಿ ಎಷ್ಟಂತ ಅಂತ ನಾವು ತಡ್ಕೋಬೇಕದು. ಎಷ್ಟಲ್ಲ ಅದು ಮೀಟಿಂಗ್ ಕೊಟ್ಟಿದ್ರ? ಈಗ ನೀವು ತುಂಬಿರ್ಬೇಕಲ್ಲ. 3 ದಿವಸ ಸ್ವಲ್ಪ ವೇಟ್ ಮಾಡಿ ಬಂದ್ ಎಷ್ಟು ವೇಟ್ ಮಾಡೋದ್ರಿ? ವೇಟ್ ಮಾಡಿ ಸಾಗಿ ಬಿಲ್ಡಿಂಗ್ ಬೀಳ್ತಾವ. ವೇಟ್ ಮಾಡ್ಬಿಟ್ಟೆ ಜನರ ಸಹನೆ ಕಟ್ಟೆ ಹೊಡಿತಾ ಇದೆ. ನಮ್ಮ ವಜ್ಜೆ ಕಡಿಮೆ ಆಗಿದೆ, ಬಿಲ್ಡಿಂಗ್ ಬೀಳ್ತಾ ಇದೆ.
ಸರ್ ಈ ನಾನೇ ಹೇಳ್ತಾ ಇದ್ದೆ ನಿಮಗೆ. ಏನ್ರಿ ಸರ್ ಈಗ ಎಷ್ಟು ಮಾಡಿ ಡಿ ಸಿ ಅವರು ಯಾವಾಗ ಬಂದು ಮೀಟಿಂಗ್ ಮಾಡ್ತಾರೆ ಈ ವಾರದಲ್ಲಿ ಸರ್ ಈ ನಾವು ಪ್ರಾಜೆಕ್ಟ್ ಮಾಡಿ ಸರ್ ಜೊತೆ ಚರ್ಚೆ ಮಾಡಿ ನಾವು ಇನ್ಚಾರ್ಜ್ ಅವರಲ್ರಿ ಅದೇ ಅವ್ರ ಕಡೆ ಮಾತಾಡ್ತಾರೆ ಈಗ ಕಮಿಷನರ್ ಅವ್ರ ಕಡೆಯಿಂದ ಅದು ಯಾವಾಗ ಮೀಟಿಂಗ್ ಮಾಡಿ ಅವ್ರಿಗೂ ಮಾತಾಡ್ಬೇಕಾಗುತ್ತೆ ಡಿ ಸಿ ಅವ್ರಿಗೆ ಡೇಟ್ ತಗೋಬೇಕಾಗ್ತದೆ ಎಲ್ಲ ಮಾಡಿ ಮಾಡ್ತೀವಿ ಪ್ರೊಸೆಸ್ ಆಗಿದೆ. ಅವರಲ್ಲಿ ಮಾತಾಡ್ತಾರೆ ಈಗ 2 ದಿವಸ ಇದು ಹೋರಾಟ ಅಲ್ಲ. 2018ರಲ್ಲಿ ಮನೆ ಕೊಡ್ತೇವೆ ಅಂತೇಳಿ ಜನರಿಂದ 9 ಕೋಟಿ ತೊಗೊಂಡು ಇವತ್ತು ಎಷ್ಟು ವರ್ಷ ಆಯಿತು, ಇವತ್ತಿಗೂ ಪರಿಹಾರ ಮಾಡ್ತಾ ಇಲ್ಲ. ಹೋರಾಟ ಮಾಡಿದಾಗ 108 ಮನೆ ಕೊಟ್ರಿ, ಮತ್ತೆ ಹೋರಾಟ ಮಾಡಿದಾಗ 84 ಕೊಟ್ರಿ, ರೆಡಿ ಮಾಡಿದ್ದಾರೆ 84. ಈ ನಗರಸಭೆಗೆ ಒಂದು ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕಿಲ್ಲ. ನಾವು ಹೇಳಿದ್ವಿ ನಾಳೆ ಜನರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ಪ್ರಾಣಿಗಳು ನೀವೇ ಜವಾಬ್ದಾರ ಅಂತೇಳಿ. ಅಷ್ಟು ಹೇಳಿದ್ರು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಆಟ. ನೀವು ಯಾಕೆ ಕೆಲಸ ಮಾಡ್ತೀರಿ? ಹೋಗ್ಬಿಡ್ರಿ. ಅಲ್ಲಿ ಎಲ್ಲ ಚಿರತೆ ಗಿರ್ಚೆ ಓಡಾಡ್ತಾ ಇದ್ದಾವೆ. ನಾಳೆ ಯಾರಿಗಾದ್ರೂ ಜನರಿಗೆ ಏನಾದರೂ ಆದರೆ ನೀವು ಜವಾಬ್ದಾರಿ. ಅದಕ್ಕೂ ಸೀರಿಯಸ್ ಇಲ್ಲ. ಅಲ್ಲಿ ಚಿರತೆ ಓಡಾಡ್ತಾರೆ. ಅದನ್ನು ಕ್ಲಿಯರ್ ಮಾಡ್ಲಿಕ್ಕಾಗಲ್ಲ. ಅದು ಮಾಡೋದಿಲ್ಲ. ಲೈಟ್ ಹಾಕ್ರಿ. ಅದು ಜನರು ಎಷ್ಟು ಜನ ಬಂದು ಕೆಲಸ ಭಾಳ ಸತಾಯಿಸ್ತಾರೆ ಜನರಿಗೆ. ಒಂದು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟು ಪಾಪ ಎಲ್ಲ ಮಾಡಬಾರ್ದು ಕೆಲಸ ಮಾಡ್ಕೊಡ್ಬೇಕು. ಅವ್ರದ್ದು ನಾಳೆ ಟೈಮ್ ತಗೊಳ್ರಿ. ಸರ್ ಈಗ ಟ್ರೈನಿಂಗ್ ಇಲ್ಲ ಅದೇ ಸಾಧ್ಯ ಮಾಡಿ ಟ್ರೈನ್ ಮಾಡಿ ಈಗ ಟ್ರೈನಿಂಗ್ ಹೋಗಿದ್ದಾರೆ ಹೌದಾ, ಟ್ರೈನಿಂಗ್ ಅಂತ ಬಿಟ್ಟು ಬರೋಕ್ಕಾಗಲ್ಲ. ಆಯ್ತು ನಿಮ್ಗೆ ಏನಿದೆ ನೀವು ಹೇಳಿದ್ರ ಮ್ಯಾಗ ಚಿರ್ತದ್ದು ಏನಿದೆ ಮೀಟಿಂಗ್ ಮಾಡಿ ಡಿ ಸಿ ಅವ್ರು ಇಲ್ಲ ಅಂತೇಳಿ ಬಂದಿಲ್ಲ ಕುಂತಿಲ್ಲ. ನಮಗೂ ಅರ್ಥ ಆಗುತ್ತೆ. ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಮ್ಮುಖದಲ್ಲಿ ಸಭೆ ಆಯ್ತು, ರೈಟಿಂಗ್ದಲ್ಲಿ ಆಯ್ತು. ಏನು ಇಂಪ್ಲಿಮೆಂಟ್ ಮಾಡಕ್ಕೆ ಬೇರೆ ಬೇಡ. ಡಿ ಸಿ ಬರಲಿ ಬರಲಿ ಸರ್, ಬರಲಿ. ಆಯ್ತು ಈಗ ಬರ್ತಾರೆ, ಇವ್ರು ಬರೋರ್ಗೆ ವೇಟ್ ಮಾಡಿ ಬರಲಿ, ಮುಗಿಸಿ ಬರಲಿ. ನಾಳೆ ನಮ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮೀಟಿಂಗ್ ಬೇಕು. ಡಿ ಸಿ ಬರ್ತಾರೆ, ಕಮಿಷನರ್ ಬರ್ತಾರೆ, ಬರಲಿ. ಇಲ್ಲ ನಾವು ಹೋಗುದಿಲ್ಲ. ನೋಡಿ ನಾವಂದ್ರೆ ಹೇಳೋದಿಲ್ಲ. ಕಮಿಷನರ್ಗೂ ಮಾತಾಡಿದ್ವಿ, ಅವರು ಹೇಳಿದ್ದಾರೆ ಟ್ರೈನಿಂಗ್ ಮುಗಿಸಿ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಡಿ ಸಿ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ ಹೇಳಿದ್ದಾರೆ. ನೀವು ಏನು ಡಿಸಿಷನ್ ಮಾಡ್ತೀರಿ ನಾವು ಹೇಳೋದಿದೆ. ಅವ್ರಿಗೂ ಮಾತಾಡಿದ್ದೀನಿ ನಾನು ಕಮಿಷನರ್ಗೆ, ಅವರು ಅದನ್ನ ಹೇಳಿದ್ದಾರೆ. ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಹಿಂದೂ ಆಫೀಸರ್ಸ್ ಬಂದಾಗ ರೆಸ್ಪೆಕ್ಟ್ ಕೊಟ್ವಿ, ಇವತ್ತಿನವರೆಗೂ ಕೊಟ್ವಿ. ಹೇಳಿ ಅವರು ಯಾವಾಗ ಹೇಳಿದಾರೆ ಆ ಮಾತಿಗೆ ಹೋಗಿ. ಅದಕ್ಕೆ ಎರಡೆರಡು 3 ಮನಿ ಸ್ವಂತ ಮನಿ ಆಯ್ತು, ಇವ್ರದ ಬಿ ಮನಿ ಸಿಕ್ಕಿದ್ದ. ಏನ್ ಮಾಡ್ಬೇಕ? ಎಲ್ಲ ಖಾಲಿ ಐತಿ ಮನಿ. ಯಾರಿಗೆ ಇಲ್ಲ ಇವ್ರಿಗೆ ಕೊಡ್ರಿ, ಇವ್ರಿಗೆ ತರ ಕೊಡ್ಬೇಕ. ಯಾರಿಗೆ ಇಲ್ಲ ತರ ಈಗ ಕೊಡ್ಬೇಕ. ಬೇರೆಂದ ಮನಿ ಮಾತಾಡಬಹುದು. ಕಮಿಷನರ್ಗೆ ಮಾತಾಡ್ರಿ, ಮಾತಾಡೋರು ಡಿ ಸಿ ಅವ್ರ ಜೊತೆ ಯಾವಾಗ ಮೀಟಿಂಗ್ ಮಾಡ್ತಾರ ಅನ್ನೋದು ಒಂದು ಕೇಳ್ಕೊಳಕ್ ಹೇಳಿ, ಕೇಳ್ಕೊಂಡು ಇವ್ರು ತಿಳಿಸಿದ್ರು ಅಂದ್ರೆ ಅವ್ರು ಇದನ್ನ ಮಾಡ್ಬೇಕಂದ್ರೆ ಆದಂಥ ಒಂದು ಪ್ರೊಸೀಜರ್ ಇದೆ, ಪರ್ಮಿಷನ್. ಇವತ್ತು ನಮ್ಮ ಈ ಪ್ರತಿಭಟನೆ ಕಾರ್ಯಕ್ರಮ ಆ್ಯಕ್ಚುಲಿ ನಾವು ಚರ್ಚೆಗೆ ಇಟ್ಟಿದ್ವಿ, ಪ್ರತಿಭಟನೆ ಮಾಡಲಿಕ್ಕೆ ಇಟ್ಟಿದ್ದಲ್ಲ. ಇಲ್ಲಿ ನಗರಸಭೆಗೆ ಬಂದರೆ ಪೌರಾಯುಕ್ತರಿಲ್ಲ, ಮ್ಯಾನೇಜರ್ ಇಲ್ಲ, ಯಾರೂ ಜವಾಬ್ದಾರಿಯುತ ಯಾರೂ ಅಧಿಕಾರಿಗಳು ಇಲ್ಲದೇ ಇದ್ದರಿಂದ ನಾವು ಬಂದು ಇಲ್ಲ ಕುಂದಿರ್ಬೇಕಾಗಿ. ಅದು ನಾವು ಕರೆಸಿದ್ವಿ ವಾಪಸ್. ಕನಿಷ್ಠ ಅವರು ಏನು ಮಾಡ್ತಾಯಿದ್ದೀರಿ ಅಂತೇಳಿ ಯಾರೂ ಕೇಳಲಿಕ್ಕಿಲ್ಲ. ಒಳಗೆ ಹೋದರೆ ಎಲ್ಲ ಚೇರ್ಸ್ ಖಾಲಿ, ಯಾರೂ ಇಲ್ಲ. ಇಲ್ಲಿ ಏನಾಗ್ತಾಯಿದೆ, ಎಲ್ಲಿವರೆಗೆ ನಾವು ಗಲಾಟೆವೆ ಅವ್ರ ಮೇಲೆ ಪ್ರೆಷರ್ ತರುವುದಲ್ಲ, ಅಲ್ಲಿವರೆಗೆ ಯಾವುದೂ ಇಲ್ಲೇ ಕೆಲಸ ಆಗ್ತಾಯಿಲ್ಲ. ಈ ಹಿಂದೆ ಏನಾಗಿತ್ತು, 108 ಮನೆ ಕೆಲಸ ಮಾಡಿದಾಗ ಅದು ಗಲಾಟೆ ಮಾಡಿದ ನಂತರ ಕೊಟ್ಟರು. ಈಗ 84 ಮನೆ ರೆಡಿಯಾಗಿ 6 ತಿಂಗಳಕ್ಕಿಂತ ಹೆಚ್ಚಿಗೆ ಆಗಿದೆ, ವಿತರಣೆ ಮಾಡ್ತಾಯಿಲ್ಲ. ಬ್ಯಾಂಕ್ದವರು ಹೇಳಿದರೆ ಬ್ಯಾಂಕ್ ಸಾಲ ಮಾಡಿರಿ ಅಂತ ಹೇಳ್ತಾರೆ, ಬ್ಯಾಂಕ್ದವರು ಹೇಳಿದರೆ ಡೈಲಿ ಒಂದೊಂದು ಹೊಸ ಕತೆ ಆಗ್ತಾಯಿದೆ. ಅದರ ಸಲುವಾಗಿ ಕೊನೆ ಹಂತಕ್ಕೆ ನಾವು ಇವತ್ತು ತೀರ್ಮಾನ ತೊಗೊಂಡು ಇವತ್ತು ಇವ್ರ ಮೇಲೆ ಪ್ರೆಷರ್ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈಗಾಗಲೇ PSI ಸಾಹೇಬರು ನಮ್ಮ ಜೊತೆನೂ ಮಾತಾಡಿದ್ರು, ಕಮಿಷನರ್ ಜೊತೆನೂ ಮಾತಾಡಿದರು. ಈ ಒಂದು ಇದಕ್ಕೆ ಪ್ರತಿಭಟನೆ ಬೇಡ, ಆದಷ್ಟು ಬೇಗನೆ ಅವ್ರ ಆಫೀಸರ್ಸ್ ಕರೆದು ಒಂದು ಮೀಟಿಂಗ್ ಮಾಡಿ ಪರಿಹಾರ ಮಾಡುವ ಅಂಥೇಳಿ ನನಗೆ ಮತ್ತು ಕಮಿಷನರ್ ಹತ್ರ ಫೋನ್ ಹಚ್ಚಿ ಕೊಟ್ಟರು. ಇದೇನು ಮಾತಾಡಿ ಎಲ್ಲ ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ಅವರು ಗುರುವಾರ ಅಥವಾ ಶುಕ್ರವಾರವರೆಗೆ ಡಿ ಸಿ ಅವರು ಬರ್ತಾರೆ, ಅವ್ರ ಜೊತೆ ಸಭೆ ಇಡ್ತೇವೆ, ಅದರಲ್ಲಿ ಚರ್ಚೆ ಮಾಡಿ ಫೈನಲ್ ಮಾಡಿರಿ ಅಂಥೇಳಿ. ಅವ್ರಿಗೆ ನಾನು ಹೇಳಿದೆ ನೀವು ಬೇಗನೆ ಬರ್ರಿ ಅಂಥೇಳಿ. ನಾವು ಒಂದು ದಿವಸ ಬೇಗನೆ ಏನಾದರೂ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂಥೇಳಿ ಹೇಳಿದ್ದಾರೆ. ಅದರಲ್ಲಿ ಬಂದಾಗ ಏನಿದೆ ಈ ಎಲ್ಲ ವಿಷಯ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ನಮ್ಮ ಇಂಜಿನಿಯರ್ ಸಾಹೇಬರು, ದೊಡ್ಡ ಮನಿ ಸಾಹೇಬರು ಇದ್ದಾರೆ, ಅವರು ಅದರ ಬಗ್ಗೆ ಹೇಳ್ತಾರೆ ಏನಾಗಿದೆ.
ಪರವಾಗಿಲ್ಲ ಮಾತಾಡು. ಸರ್ ಇದೇ ಅಕ್ರಮ್ ಖಾನ್ ಸರ್ ಹೇಳಿದ ಹಾಗೆ ಕಮಿಷನರ್ಸ್ ಅವರು ಟ್ರೈನಿಂಗ್ ಮುಗಿಸ್ಕೊಂಡು ಫ್ರೈಡೇ ಅಥವಾ ಶುಕ್ರವಾರ ಬರ್ತಾರೆ. ಸೊ ಆ ಟೈಮಲ್ಲಿ ನಾವು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಅವ್ರನ್ನ ಚರ್ಚೆ ಮಾಡಿ ನಾವು ಇದು 11 ಮನೆಗಳದ್ದು ಎಲ್ಲ ಫೈನಲ್ ಮಾಡುತ್ತೆ ಸರ್. ಗುರುವಾರ ಅಥವಾ ಶುಕ್ರವಾರ. ಅದಕ್ಕೆ ತಮಗೆ ಹೇಳಬೇಕು, ತಮ್ಮ ಮನೆಯನ್ನ ಹಿಂದೆ ತಗೊಳ್ಬೇಕು ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಕೇಳ್ರಿ ಏನು ಅಂತಾರೆ. ಯಾಕಪ್ಪ ನಾವು ಏನ್ ಮಾಡ್ಯಾವ ಅಂತದೆ ಈಗ ನೀವು ಪಟ ಕೆಲಸ ಮಾಡಿದ್ರೆ ನಮ್ದು ಆಗೋದಿಲ್ಲ. ನಾವೇ ಅದಕ್ಕೆ ಕುಂದಿರ್ತೇವ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಲ್ಲ, ನಮ್ಗೆ ಯಾರು ಕೊಡಂಗಿಲ್ಲ. ಕೆಲಸ ಬಿಟ್ಟು ಬಂದಿರ್ತಾರೆ. ಮೇಡಮ್ ಇವರ ವೇಟ್ ಮಾಡಿ ಗುರುವಾರ ಶುಕ್ರವಾರ ನೋಡ್ರಿ, ನಾಳೆ ಬರ್ತೇನೆ ಮಗುಗೆ ಚಾಕ್ಲೇಟ್ ಕಟ್ಟಂಗ ಆಗೈತ್ರಿ ನಮ್ಗೆ. ಏನು ಇಲ್ಲ, ಏನಾಗೋದು ನಾಳೆ ಬರ್ರಿ, ನೀನು ಆಟ ಹಚ್ಚಿದ್ದೆ. हम लोग देखता है नहीं देखता है, हम बुढ़े लोग को देखता है क्या नहीं देखता है. हम लोग देखो बांधी बात को हमारा हाथ ये अच्छा पड़े हमको. अब देखो, हम लोग सब मिलके कोशिश कर रहे हैं. क्या अभी एक टाइम दे रहे हैं. चलो, एक ऑफिसर्स बोलने के बाद में वो बात को हम रिस्पेक्ट भी दे के ठहर रहे. अभी गुरुवार या शुक्रवार के टाइम दिए, वो 2 दिन के अंदर ये लोग मीटिंग बुला के क्या फैसला करता है देखेंगे. अगर नहीं फैसला है तो हम इंडेफिनेट हंगर स्ट्राइक चालू करने का. ना वो नको, वो सब नको. हम ही बोलने के बन जाओ तो हम ही बोले तक नहीं जाने का. ಇದೇ ಹೇಳಿದ್ರಲ್ಲ, 1 ವಾರ ಗಟ್ಟಲೆ ಆಗೋದಿಲ್ಲ ಅವ್ರ ಕೆಲಸ ಬಿಟ್ಟು ನಿಮ್ಗೆ ಡೈಲಿ ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ನಮ್ಗೂ ಯಾರಿಲ್ಲ, ಹಿಂದೆ ಯಾರಿಲ್ಲ. 2 days ಇದೆ ಹೇಳಿ ಸರ್ ಹೇಳಿದ ನಾವು ಹೇಳಿದಾಗೆ ಸಾಲ ಬಡ್ಡಿ ನೋಡ್ರಿ, DC ಅವ್ರ ಅಧ್ಯಕ್ಷರು ಈಗ ಅವ್ರ ರೆಸ್ಪಾನ್ಸಿಬಿಲಿಟಿ. she should tell what is the this one issue and how you are closing this issue. 8 ಸಲ ಬರ್ಬೇಕು, 10 ಸಲ ಎಜುಟೇಷನ್ ಮಾಡ್ಬೇಕು. ನೋಡ್ರಿ, ಇದು ಸಿವಿಲ್ ಮ್ಯಾಟರ್ ಬರ್ತೈತಿ. ಪದೇ ಅಲ್ಲ ಡಿಪಾರ್ಟ್ಮೆಂಟ್ ಅವ್ರು ಅದು ಹೌಸಿಂಗ್ ಬೋರ್ಡ್ ಲ್ಯಾಂಡ್ ಏನಾಯ್ತು ನೋಡಬೇಕು. ಇಲ್ಲ ಸರ್, ನೋಡೋದಲ್ಲ, ಫ್ರೈಡೇ ಮಾಡಿದ್ದು ಬಿಡ್ರಿ. ಈಗ ನಿಮ್ಮ ಆಫೀಸಲ್ಲಿ ಏನಿದೆ ನಿಮ್ಗೆ ಗೊತ್ತಿಲ್ಲ. ಹೇಳ್ತೀನಿ ನೋಡಬೇಕು, ಹೇಳ್ತೀನಿ ಸರ್. ಮಾತಾಡ್ತೀನಿ. ಈಗ ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ನಾವು ಮುಕ್ತಾಯ ಮಾಡುವ. ಗುರುವಾರ ಅಥವಾ ಶುಕ್ರವಾರ ಯಾವ ರೀತಿ ಬರ್ತಾರೆ ಅಂತೇಳಿ ನಮ್ಮ ನ್ಯೂಸ್ ಬರ್ತಾಯಿದೆ, ನಿಮ್ಮ ಮೆಸೇಜ್ ಹಾಕ್ತೇವೆ. ನೀವು ಎಲ್ಲರೂ ಬರ್ರಿ, ಎಲ್ಲರೂ ಸಮಕ್ಷಮ ಆಗಿ ಚರ್ಚೆ ಆಗಲಿ. ಹಿಂದೆ DC ಅವ್ರು ಬಂದಾಗ, ಹಿಂದೆ ಯಾರೋ ಅವರು DC ಮೇಡಮ್ ಇದ್ರಲ್ಲ, ಅವ್ರು ಬಂದಾಗ ಗಂಗೂಬಾಯಿ ಅವರು ಹೇಳಿದರು ಯಾರಿಗೆ ತ್ರಾಸಿದೆ ಅಂಥವ್ರಿಗೆ ಮನೆ ಮೊದಲು ಕೊಡುವ ಅಂತೇಳಿ. ಆದರೆ ನಮ್ಮ ಪವಾರ್ ಸಾಹೇಬ್ರು ಅದು ಮಾಡಲಿಲ್ಲ. ಅವ್ರು ಅರ್ಜೆಂಟ್ ಫೋಟೋ ಹಾಕ್ಲಿಕ್ಕೆ ಅಲ್ಲಿ ಹೋಗಿ 4 ಜನಕ್ಕೆ ಮನೆ ಕೊಟ್ಟರು. ಇನ್ನೂವರೆಗೆ ಅವರು ಉಳಿದಿಲ್ಲ ಹೋಗಿ. ಈಗ ಇವರೆಲ್ಲ ಪಾಪ ಕಷ್ಟದಲ್ಲಿ ಅನುಭವಿಸುವ ಪರಿಸ್ಥಿತಿ ಬಂದದ. ಈಗ ಅದು ಬೇಡ ಚರ್ಚೆ. ಈಗ ನೀವು ಒಬ್ಬೊಬ್ಬರು ಎಷ್ಟು ಮಾತಾಡೋ ಅರ್ಥ ಇಲ್ಲ. ಎಲ್ಲ ಇಲ್ಲಿ ಕೇಳ್ರ, ನೀವು ಏನು ಕೇಳ್ತಾ ಇದ್ದೀರಿ, ನೀವು ಕೇಳೋಕ್ಕಿಂತ ಮುಂಚೆ ನಾವು ರೈಟಿಂಗ್ನಲ್ಲಿ ಕೊಟ್ಟೇವೆ. 108ರಲ್ಲಿ ಯಾರು ಉಳಿದಿಲ್ಲ, ಯಾರು ಮೀಟರ್ ತೊಗೊಂಡಿಲ್ಲ, ಅದು ಬೇರೆ ಫಲಾನುಭವಿಗೆ ಕೊಡ್ರಿ ಕೇಳಿವೆ. ಅದು ಮಾಡ್ತಾ ಇಲ್ಲ. ಈಗ ಆಕ್ಷನ್ DC ಅವ್ರು ಬಂದಾಗ ಮಾತಾಡುವ. ಸ್ಲೋಗನ್ ಘೋಷಣೆ ಹಾಕಿ ಏನು ಬಸ್. ಈಗೇನು ನೀವು ಮಾತಾಡತ್ತೀರಿ ಆ ವಿಷಯ ಎಲ್ಲ ನಾವು ಮಾತಾಡಿದ್ದೀವಿ. ಅವನ್ನ ಲೆಟರ್ದಾಗ ಇದ್ರ ಪ್ರಕಾರ ಕೊಟ್ಟಿದ್ದೇವೆ. ಈಗ DC ಅವ್ರು ಬಂದಾಗ ಈಗ ನಮ್ಮ ಸಹೋದರರು ಹೇಳ್ದಂಗೆ
1100 ಟೋಟಲಿ ಮನಿ ನಮಗೆ ಕೊಡ್ಬೇಕು. ಅದು ನಮ್ಗೆ ಅವ್ರದ್ದು ಇವ್ರದ್ದು ಏನು ಹೇಳ್ಬೇಡ್ರಿ, ನಮಗೆ ಟೋಟಲಿ ಮನಿ ಮಾಡಿಕೊಡ್ರಿ ಅಂತೇಳಿ ನಾವು ಒತ್ತಡ ಮಾಡೋಣ ಎಲ್ಲರೂ ಕೂಡ. ನೀವು ಹೆಚ್ಚಿನ ಸಂಖ್ಯೆ ಒಳಗೆ ನಿಮ್ಗೆ ಯಾರು ಮನಿ ಬೇಕಾಗೈತಿ, ಈಗ ನೀವು ಬಂದೇರಿ 4 ಮಂದಿ ಕರ್ಕೊಂಡ್ಬರ್ರಿ, ನಿಮ್ಮ ಮನಿ ಬೇಕಾದವ್ರು ಒತ್ತಡ ತರ್ಬೇಕು. ನೀವು ನಿಮ್ಮ ಜೊತೆ ನಾವು ಅದೇ ಅಲ್ಲ ಹೇಳ್ತೀನಿ DC ಅವ್ರ ಬಂದಾಗ ಮಾತಾಡಿ ಒತ್ತಡ ತಂದು ಮುನ್ಸಿಪಾಲಿಟಿ ಒತ್ತಡ ಮಾಡಿ ನಾವು ಮಾಡೋ ಇದನ್ನ ಈ ಆದಷ್ಟು ಬೇಗ ಈ ಕೆಲಸ ಆಗುವಂಗ ನಾವು ಎಲ್ಲರೂ ಕೂಡ ಮಾಡ್ತೀವಿ. ನಾವು ಕಮಿಷನರ್ಗೆ ಭೇಟಿ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಬಂದು ಇಷ್ಟೊತ್ತಿನವರೆಗೂ ಕೂಡ ಬಹಳಷ್ಟು ಚರ್ಚೆ ಆಯ್ತು. ಪಾಪ ನಾನು ಕೇಳಿದೆ, ಪಾಪ ಬಡವರು ಎಲ್ಲ ನಾನು ನೋಡಿದ್ದೇನೆ, ಈ ಹೆಣ್ಮಗಳು ತನ್ನ ಬಂಗಾರವನ್ನು ಮಾರಿ ಬಂದು ತುಂಬಿದ್ದಿದೆ, ಅದೆಲ್ಲ ನಮಗೂ ಗೊತ್ತಿದೆ. ಪಾಪ ಅವ್ರದ್ದು ದುಃಖವನ್ನು ಹೇಳ್ಕೊಳ್ತಾರೆ. ಆ ನಿಮಿತ್ತವಾಗಿ ಇವತ್ತಿನ ದಿವಸ ಕಮಿಷನರ್ ನಗರಸಭೆಯಿಂದ ಬಂದು ಸಿಬ್ಬಂದಿಯವರು ಮಾತನಾಡಿದರು. ನಾವು ಇಲ್ಲಿವರೆಗೂ ಕೂಡ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಮುಂದೆ ಹಾಕುತ್ತಾ ಬಂದಿದ್ದೇವೆ. ಇವತ್ತು ಕೂಡ ಅವ್ರ ಮೇಲೆ ವಿಶ್ವಾಸ ಇಡೋಣ. 2 ದಿವಸದಲ್ಲಿ ಅವರು ಜಿಲ್ಲಾಧಿಕಾರಿಗಳನ್ನ ಕರೆಸಿ ಈ ವಿಷಯವಾಗಿ ಇತ್ಯರ್ಥ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಯಾರ. ಅದಕ್ಕೆ ನಾವು ಅವ್ರಿಗೂ ಕೂಡ ಇವತ್ತಿನ ದಿವಸ ಗೌರವ ಕೊಡೋಣ. ಅವ್ರೇನಾದರೂ ಮಾತಿಗೆ ತಪ್ಪಿದ್ರೆ ನಾವು ಮಾತ್ರ ಈ ಸರಿ ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ. ನಾವು ಈ ವಿಷಯವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ದಿವಸ ನಮ್ಮ ಹೋರಾಟ ಸಮಿತಿಗೆ ಕರೆದಿರ್ತಕ್ಕಂಥ ವಿಷಯಕ್ಕೆ ಎಲ್ಲ ಸಂಘಟನೆಗಳು ಬಂದಿದ್ರು. ಸತೀಶ್ ನಾಯ್ಕ್ ಕೂಡ 2 ನಿಮಿಷ ಧನ್ಯವಾದಕ್ಕಿಂತ ಮೊದಲು ನಮ್ಮ ದೇವೇಂದ್ರ ಅವರು ಒಂದೆರಡು ಮಾತನಾಡ್ಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ಮತ್ತು ಎಲ್ಲ ಸಾರ್ವಜನಿಕರು ಸೇರಿ ಏನೋ ಒಂದು ಆಶ್ರಯ ಮನೆ ಬೇಕಂತೇಳಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದರು. ಈ ಹೋರಾಟ ಸುಮಾರು 10-15 ವರ್ಷದಿಂದ ಹೋರಾಟ ಇರ್ಬೋದು. ದಾಂಡೇಲಿ ಒಂದು ಅಭಿವೃದ್ಧಿಗಾಗಿ ಹೋರಾಟ, ಏನು ಅವರ ಮನೆ ಉದ್ಧಾರ ಮಾಡ್ಕೊತ ಹೋರಾಟ ಅಲ್ಲ. ಇದು ದಾಂಡೇಲಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ಕೊತ ಹೋರಾಟ ಇದು. ಈ ಹೋರಾಟ ಹತ್ತಿಕ್ಕಲು ಭಾಳ ಪ್ರಯತ್ನಗಳು ನಡೆದಿದ್ದು. ಅವಾಗ ನಮಗೂ ಮಾಹಿತಿ ಬಂದ ತಕ್ಷಣ ನಾವೆಲ್ಲ ಎಂಟ್ರಿ ಆದೀವಿ. ಅವಾಗ ಅದು ಅಕ್ಕಮ್ಮ ಸಾಹೇಬ್ರು ಗೊತ್ತಿರ್ಬೋದು. ನಾವೆಲ್ಲರೂ ಎಂಟ್ರಿ ಆದ ತಕ್ಷಣ ಸ್ವಲ್ಪ ಅವರು ಹತ್ತಿಕ್ಕಂತ ಮಂದಿ ಸ್ವಲ್ಪ ದೂರ ಸರಿದ್ರು. ನಾನು ಒಂದು ಮಾತನ್ನು ಹೇಳಿಕೆ ಭಾಳ ಹೆಮ್ಮೆಯಿಂದ ಇವತ್ತು ನಮ್ಮ ಬಡ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೆ ನಿಜವಾಗ್ಲೂ ಮನೆ ಇಲ್ಲ, ಅವರು ಇನ್ನು 1 ವಾರ ನಮ್ಮ ಜಿಲ್ಲಾಧಿಕಾರಿ ಅವರು ಬರ್ತಾರೋ ಬಿಡ್ತಾರೋ ಆ ಮಾತು ಬೇರೆ. ದಾಂಡೇಲಿ ಸಾರ್ವಜನಿಕರ ಮೇಲೆ ಅವ್ರಿಗೆ ಏನಾದರೂ ಸ್ವಲ್ಪ ಆದ್ರೂ ಕಾಳಜಿ ಇದ್ರೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ದಾಂಡೇಲಿ ಸಾರ್ವಜನಿಕ ಸಭೆ ಕರಿಬೇಕಂತೇಳಿ ನಾನು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡೇನೆ. ಇದುವರೆಗೂ ಅವ್ರು ಬಂದಿಲ್ಲ. ಅಂದರೆ ಈಗ ನಮಗೇನೋ ಒಂದು ಅನುಮಾನ, ಜಿಲ್ಲಾಧಿಕಾರಿಯವರು ದಾಂಡೇಲಿಗೆ ಯಾಕೆ ಬರ್ತಾ ಇಲ್ಲ, ಅಥವಾ ಇಲ್ಲಿ ಅಧಿಕಾರಿಗೆ ಅವ್ರಿಗೆ ಏನಾದರೂ ಒಂದು ಸಂಬಂಧ ಇದೆ ಯಾರಿಗೆ ಗೊತ್ತು. ಈ ಒಂದು ಅನುಮಾನ ಬರೋಕ್ಕಿಂತ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಯವರು ನಗರಸಭೆಗೆ ಬಂದು ಸಾರ್ವಜನಿಕ ಸಭೆ ಕರಿಬೇಕು. ಕೇವಲ ಅಧಿಕಾರಿಗಳ ಸಭೆ ಅಲ್ಲ, ನಗರಸಭಾ ಸದಸ್ಯರ ಸಭೆ ಅಲ್ಲ, ಸಾರ್ವಜನಿಕರು ಎಲ್ಲರೂ ಇರಬೇಕು. ಯಾಕಂದರೆ ಸಾರ್ವಜನಿಕರ ಮಾಹಿತಿಯನ್ನು ಕೇಳುವಂಥ ಒಬ್ಬರು ಜಿಲ್ಲಾಧಿಕಾರಿಯವರು ನಾವು ಅನ್ಕೋಬೇಕು ಬೇಡ. ನೀವು ಅಲ್ಲಿ ಕುಂತು ಇಲ್ಲಿ ಮಾಹಿತಿ ತೊಗೊಂಡ್ರೆ ನಮಗೆ ಅರ್ಥ ಆಗೋದಿಲ್ಲ. ದಯವಿಟ್ಟು ಇದರಲ್ಲಿ ಈ ಒಂದು ಆಶ್ರಯ ಮನೆಯಲ್ಲಿ SC ಇದ್ದಾರೆ, ಹಿಂದುಳಿದ ವರ್ಗ ಇದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವಂತೂ ಇಡೀ SC ಸಂಘಟನೆ ನಮ್ಮ ಇವರು ನೋಡಿ, ನಮ್ಮ ಅಕ್ರಮ್ ಖಾನ್ ಅವ್ರ ಜೋಡಿ ಯಾವತ್ತೂ ಇರ್ತೀವಿ ನಾವು ಹೋರಾಟಕ್ಕೆ. ಯಾರು ಬಂದರೂ ಕೂಡ ನಾವು ಹೆದರೋದು ಮಾತೇ ಇಲ್ಲ. ನಮಗೇನು ಮನೆ ಸಿಗ್ಬೇಕಷ್ಟ. ಒಂದು ವೇಳೆ ನೀವೇನಾದರೂ ಈಗ ಏನು ನಮ್ಮ AAA ಅವರು ಏನು ಟೈಮಿಂಗ್ ತೊಗೊಂಡ್ರಿ, ಎಷ್ಟು ಟೈಮಿಂಗ್ ತೊಗೊಂಡ್ರಿ? 2 ದಿವಸ, ಗುರುವಾರ ಅಥವಾ ಶುಕ್ರವಾರ. ನಾನು ಅವರಿಗೆ ಸೋಮವಾರವರೆಗೆ ಟೈಮ್ ಕೊಡ್ತೀನಿ. ಸೋಮವಾರವರೆಗೂ ನೀವೇನು ಅದರೊಳಗಾಗಿ ಬಂದ ಸಾರ್ವಜನಿಕ ಸಭೆ ಕರೆದ ಆ ಮನೆ ಯಾವಾಗ ಕೊಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ, ನಾವು ಅಲ್ಲಿ ಮನೆಗೆ ಹೋಗಿ ಎಲ್ಲರೂ ಮನೆಗೆ ಹೋಗ್ಸೋ ಕೆಲಸ ಮಾಡ್ತೀವಿ ನಾವು. ಅದು ಯಾರು ಬರ್ತಾರೆ ಬರಲಿ. ಇವತ್ತು ದಾಂಡೇಲಿ ಜನಕ್ಕೆ ಮನಸ್ಸು ಮಾಡಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಾವು ಸುಮ್ಮನೆ ಕುಂತಿದ್ದೀವಿ. ಯಾಕಂದರೆ ನಾವು ಅಂಬೇಡ್ಕರ್ ಸಂವಿಧಾನ ಫಾಲೋ ಮಾಡೋರು, ನಾವು ಸಂವಿಧಾನ ವಿರೋಧಿಗಳಲ್ಲ. ನಾವು ಒಂದು ವೇಳೆ ನೀವೇನೋ ಸೋಮವಾರ ಒಳಗೆ ಬಂದರೆ ನಾವು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ, ನಾವು ಅಲ್ಲಿ ಮನೆ ಚಾವಿ ಮುರಿದು ಹೋಗೋದು ಗ್ಯಾರಂಟಿ. ನೀವು ಯಾರಿಗೆ ಬೇಕಾದ್ರೂ ಕರ್ರಿ, ಬೇರೆ ಮಿನಿಸ್ಟ್ರ್ ಕರ್ರಿ, ನಾವು ಹೆದರಂಗಿಲ್ಲ ಯಾರಿಗೂ. ಯಾಕಂದ್ರೆ ಮನೆ ಇಲ್ಲ. ಮನೆ ಇದ್ದವ್ರು ಹೋದ್ರೆ ಮಾತ್ರ ಕೇಸ್ ಮಾಡಿರಿ. ಮನೆ ಇದ್ದವ್ರು ಯಾರು ಒಳಗೆ ಹೋದಾಗ ಅವ್ರು ಹೊರಗೆ ಸಾಕು ನೀವು ಯಾರಿಗೂ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಮನೆ ಜಿಲ್ಲಾಧಿಕಾರಿಯವರು ಮತ್ತು ನಮ್ಮ ಶಾಸಕರು ಕೂಡ ಇದುವರೆಗೆ ಯಾಕೋ ಇಲ್ಲಿ ಬರ್ತಾ ಇಲ್ಲ. ನಾವು ಸಾಕಷ್ಟು ಹೋರಾಟ ಮಾಡಿ ನಾವು ಯಾವ ಶಾಸಕರು ಬರ್ತಾ ಇಲ್ಲ ಇಲ್ಲಿ. ನಮಗೆ ಬಂದ ನಿಮ್ಮದು ಏನು ಕಷ್ಟ ಸುಖ ಕೇಳ್ತಾ ಇಲ್ಲ. ಚುನಾವಣೆ ಇದ್ದಾಗ ಬರೋದಲ್ಲ, ಜನರ ಸಮಸ್ಯೆ ದಿನ ಕೇಳುವಂಥ ಒಬ್ಬರು ಶಾಸಕರು ಇರಬೇಕು. ಡೈಲಿ ಜನರ ಸಮಸ್ಯೆ ಕೇಳಬೇಕು, ಅವರು ಅಪ್ಡೇಟ್ ಮಾಡಬೇಕು. ಇವತ್ತೇನು ಹೋರಾಟ ಆಗಿದೆ, ಯಾವ ಕಾರಣಕ್ಕೆ ಹೋರಾಟ ಆಗಿದೆ, ಏನು ಸಮಸ್ಯೆ ಇದೆ ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಆ ಇಲಾಖೆಗೆ ಭೇಟಿ ಕೊಟ್ಟು ಅದನ್ನು
ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ದಯವಿಟ್ಟು ಮಾನ್ಯ ಶಾಸಕರಿಗೂ ಕೂಡ ಒಂದು ವಿನಂತಿ ಮಾಡ್ಕೊತೀನಿ, ನೀವು ಕೂಡ ನಮ್ಮ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನೀವು ಕೂಡ ಇರಬೇಕು, ಭಾಗಿಯಾಗಬೇಕು. ಭಾಗಿಯಾಗಿ ಏನು ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕಂತೇಳಿ ನಾನು ನೀವೆಲ್ಲಿವರೆಗೂ ಹೋರಾಟ ಮಾಡ್ತೀರಿ ಅಲ್ಲಿವರೆಗೂ ನಿಮ್ಮ ಜೊತೆಗೆ ನಮ್ಮ ಎಸ್ ಸಂಘಟನೆ ಇರ್ತಾವಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ಅಂತೇಳಿ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಹಿರಿಯರಾದಂಥ ದೇವೇಂದ್ರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಸತೀಶ್ ನಾಯ್ಕ್ ಸರ್ ಹಿರಿಯರು ಮಾತನಾಡಬೇಕಂತ ವಿನಂತಿ ಮಾಡ್ತೀನಿ. ಜನರಿಗೆ ಬಡ ಜನರಿಗೆ ವಸತಿ ಇಲ್ಲ ಅಂತೇಳಿ ದಾಂಡೇಲಿ ನಗರಸಭೆಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಸುಮಾರು 3,000 ಜನಕ್ಕೂ ಹೆಚ್ಚು ಮೇಲ್ಪಟ್ಟ ಜನ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಇಲ್ಲಿರುವ ನಗರಾಡಳಿತ, ಜಿಲ್ಲಾಡಳಿತ ಹಾಗೂ ಈ ಸರ್ಕಾರದವರು ಸೇರಿ ಈ G+2 ಮನೆ ಕಟ್ಟುವಂಥ ಒಂದು ವಸತಿ ಯೋಜನೆಯನ್ನು ಜಾರಿ ತಂದರು. ಈ ವಸತಿ ಯೋಜನೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ನಗರಗಳಲ್ಲಿ ಭಾಳ ಯಶಸ್ವಿಯಾಗಿ ಮನೆ ಕಟ್ಟಿ ಎಲ್ಲ ಅಲ್ಲಿ ಅರ್ಜಿದಾರರಿಗೆ, ಫಲಾನುಭವಿಗಳಿಗೆ ಆ ನಿವೇಶನ ಮಂಜೂರಾಗಿ ಅವರು ಆ ಮನೆಗಳಲ್ಲಿ ವಾಸ ಮಾಡ್ತಾ ಇರೋದು ನಾವು ಬೇರೆ ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲಿ, ತಾಲೂಕುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ದಾಂಡೇಲಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದಂಥ ಪರಿಸ್ಥಿತಿ ದಾಂಡೇಲಿ ನಗರದಲ್ಲಿದೆ. ಇಲ್ಲಿ ಈ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ 2018ರಲ್ಲಿ ಆ ಗುತ್ತಿಗೆದಾರ ಈ G+2 ಮನೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ 2026 ಬಂತು. 8 ವರ್ಷ ಕಳೆದರೂ ಇನ್ನೂ ಆ 1100 ಮನೆಗಳನ್ನು ಕಟ್ಟಿ ಪೂರ್ಣ ಮಾಡ್ತಾ ಇಲ್ಲ. ಇವಾಗ ಹೊಸ ನಾಟಕ ಚಾಲು ಮಾಡಿದ್ದಾರೆ. 50 ಮನೆ ಕಟ್ಟೋದು, 100 ಮನೆ ಕಟ್ಟೋದು, 84 ಮನೆ ಕಟ್ಟೋದು. ಈಗ ಇವರು ಒಂದು ವರ್ಷಕ್ಕೆ ಒಂದು 50-100 ಮನೆ ಕಟ್ತಾ ಹೋದರೆ ಉಳಿದ 1100 ಮನೆ ಕಟ್ಟಿ ಯಾವಾಗ ಮುಗಿಸ್ತಾರಂತ ನೀವೆಲ್ಲ ವಿಚಾರ ಮಾಡಬೇಕಾಗಿದೆ. ಈಗ ಆಲ್ರೆಡಿ 8 ವರ್ಷ ಕಾಲ ವಿಳಂಬ ಮಾಡಿ ಇನ್ನೂ ಇವರು ಕಂತಿನ ಲೆಕ್ಕದಲ್ಲಿ ಮನೆ ಕಟ್ಟೋದಾದರೆ ಇನ್ನು 10 ವರ್ಷ ಆದರೂ ಈ ಯೋಜನೆ ಪೂರ್ತಿ ಮುಕ್ತಾಯ ಆಗಿ ಈ ಬಡ ಜನರಿಗೆ, ಅರ್ಜಿದಾರಿಗೆ ಈ ಮನೆ ಮುಟ್ಟೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ 1109 ಜನ ಏನು ಫಲಾನುಭವಿಗಳಿದ್ದಾರೆ, ಈ ಫಲಾನುಭವಿಗಳಿಗೆ ಬಹುತೇಕ ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬಡ ಕೂಲಿ ಕಾರ್ಮಿಕರು ಇರೋದರಿಂದ ನಾವು ಒಂದು ಭೀಮ್ ಆರ್ಮಿಯ ದಾಂಡೇಲಿ ತಾಲೂಕು ಸಂಘಟನೆ ಅಧ್ಯಕ್ಷನಾಗಿ ಈ ಬಡ ಫಲಾನುಭವಿಗಳು, ಈ ನಿವೇಶನದಾರರ ಏನು ಅರ್ಜಿದಾರರ ಪರವಾಗಿ ನಾವು ಈ ಸಂಘಟನೆ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಈ ತಮಗೆ ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಬಯಸ್ತೇವೆ. ನಿಮ್ಮ ಜೊತೆಗೆ ಯಾವುದೇ ಹೋರಾಟಕ್ಕೂ ನಿರಂತರವಾಗಿ ಭೀಮ್ ಆರ್ಮಿ ಸಂಘಟನೆ ತಮ್ಮ ಜೊತೆ ಸದಾಕಾಲ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಇಲ್ಲಿವರೆಗೂ ಇವತ್ತಿನ ಒಂದು ಹೋರಾಟಕ್ಕೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಪ್ರಮುಖವಾಗಿ ನಮ್ಮ ಸತೀಶ್ ನಾಯ್ಕ್ ಸರು ಮತ್ತು ದೇವೇಂದ್ರ ಮಾದರ್ ಸರು ಅವರು ಕೂಡ ನಮಗೆ ಬಂದು ಯಾವತ್ತೂ ಅವರು ನಮ್ಮ ಒಂದು ಕರೆಗೆ ಬರ್ತಾರೆ. ಅವ್ರಿಗೂ ಕೂಡ ನಾನು ಇವತ್ತಿನ ದಿವಸ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಏನು ಪೌರಾಯುಕ್ತರ ವತಿಯಿಂದ ಏನು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ಆ ವಿಶ್ವಾಸ ಆಧಾರದ ಮೇಲೆ 2 ದಿವಸಗಳವರೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಂದೆ ಹಾಕಿ ಆ ಜಿಲ್ಲಾಧಿಕಾರಿಗಳ ಬಂದಂಥ ಸಂದರ್ಭದಲ್ಲಿ ಅವತ್ತಿನ ದಿವಸ ನಾವು ಅವರ ಮಾತನ್ನು ಕೇಳಿ ಮುಂದಿನ ನಡೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬೇಕು ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಸಮಿತಿಗೆ ಜಯವಾಗಲಿ, ದಾಂಡೇಲಿ ಸಮಿತಿ ಜಯವಾಗಲಿ. ಹಲೋ ಭಾರತ್ ಮಾತಾ ಕಿ ಜೈ. ವಂದೇ ವಂದೇ